ಅರ್ಥಶಾಸ್ತ್ರ ಮತ್ತು ಮಾದರಿ ಅರ್ಥಶಾಸ್ತ್ರದ ಬಗ್ಗೆ ಅಧ್ಯಯನ ಮಾಡೋಣ. ಸೊ ಇಲ್ಲಿ ಅರ್ಥಶಾಸ್ತ್ರದಲ್ಲಿ ಪ್ರಮುಖವಾಗಿ ಎರಡು ಭಾಗಗಳನ್ನಾಗಿ ವಿಂಗಡಣೆ ಮಾಡಲಾಗಿದೆ. ಅದರಲ್ಲಿ ಪ್ರಮುಖವಾಗಿ ವಾಸ್ತವಿಕ ಅರ್ಥಶಾಸ್ತ್ರ ಮತ್ತು ಇನ್ನೊಂದು ಮಾದರಿ ಅರ್ಥಶಾಸ್ತ್ರ. ಅಂದರೆ ಅರ್ಥಶಾಸ್ತ್ರಜ್ಞರಲ್ಲಿ ಯಾವುದು ಅರ್ಥಶಾಸ್ತ್ರದ ಸಿದ್ಧಾಂತಗಳನ್ನು ರಚನೆ ಮಾಡಲಿಕ್ಕೆ ಉತ್ತಮವಾದದ್ದು ಅನ್ನೋದರಲ್ಲಿ ಸಾಕಷ್ಟು ಭಿನ್ನಾಭಿಪ್ರಾಯಗಳಿವೆ. ಸಂಪ್ರದಾಯ ಪಂಥದ ಆರ್ಥಿಕ ತಜ್ಞರಿಂದ ಹಿಡಿದು ರಾಬಿನ್ಸ್ರವರೆಗೆ ಕೂಡ ಸಾಕಷ್ಟು ಭಿನ್ನಾಭಿಪ್ರಾಯಗಳು ಕೇಳಿಬಂದಿದ್ವು. ಸಂಪ್ರದಾಯ ಪಂಥದ ಅರ್ಥಶಾಸ್ತ್ರಜ್ಞರು ಯಾವುದೇ ಒಂದು ಆರ್ಥಿಕ ಸಿದ್ಧಾಂತಗಳನ್ನು ರಚನೆ ಮಾಡುವಾಗ ಇಲ್ಲಿ ವಾಸ್ತವಿಕ ಅರ್ಥಶಾಸ್ತ್ರ ಬಹಳ ಮುಖ್ಯವಾಗಿ ಅನಿವಾರ್ಯವಾಗಿ ಬೇಕಾಗಿತ್ತು ಅನ್ನುವಂಥ ಅಭಿಪ್ರಾಯವನ್ನು ಇಟ್ಕೊಂಡಿದ್ರು. ಆದರೆ ರಾಬಿನ್ಸ್ ಅವರು ಅದಕ್ಕೆ ಪುಷ್ಟಿ ನೀಡುವಂತೆ ಒಂದು ಆರ್ಥಿಕ ಸಿದ್ಧಾಂತಗಳನ್ನು ರಚನೆ ಮಾಡುವಾಗ ಯಾವಾಗಲೂ ಕೂಡ ವಾಸ್ತವಿಕ ಅರ್ಥಶಾಸ್ತ್ರ ಮತ್ತು ಮಾದರಿ ಅರ್ಥಶಾಸ್ತ್ರ ಎರಡೂ ಸಿದ್ಧಾಂತಗಳನ್ನು ಬಳಕೆ ಮಾಡಿಕೊಂಡಾಗ ಒಂದು ನಿರ್ದಿಷ್ಟವಾದ ನಿಯಮವನ್ನು, ನಿರ್ದಿಷ್ಟವಾದ ನೀತಿಗಳನ್ನು ರೂಪಿಸಲಿಕ್ಕೆ ಸಾಧ್ಯತೆ ಇದೆ. ಹೀಗಾಗಿ ಒಂದು ಆರ್ಥಿಕ ಸಿದ್ಧಾಂತಗಳನ್ನು ರಚನೆ ಮಾಡುವಾಗ ವಾಸ್ತವಿಕವೂ ಬೇಕು ಮತ್ತು ಮಾದರಿ ಅರ್ಥಶಾಸ್ತ್ರ ಬೇಕು. ಹಾಗಾದರೆ ವಾಸ್ತವಿಕ ಅರ್ಥಶಾಸ್ತ್ರ ಇದೆ. ವಾಟ್ ಈಸ್ ದ ಪಾಸಿಟಿವ್ ಎಕನಾಮಿಕ್ಸ್? ವಾಸ್ತವಿಕ ಅರ್ಥಶಾಸ್ತ್ರ ಅಂದರೆ ವಿವಿಧ ಕಾರ್ಯತಂತ್ರಗಳನ್ನು ವಾಸ್ತವವಾಗಿ ಹೇಗೆ ಕಾರ್ಯನಿರ್ವಹಿಸಬೇಕು ಅನ್ನುವಂಥ ಅಧ್ಯಯನ ಮಾಡೋದಕ್ಕೆ ಸಂಬಂಧಪಟ್ಟಿರೋದನ್ನ ವಾಸ್ತವಿಕ ಅರ್ಥಶಾಸ್ತ್ರ ಅಂತ ಕರೀತೀವಿ. ಹೌ ಇಂಪ್ಲಿಮೆಂಟೇಷನ್ ಆಫ್ ದ ಸ್ಟ್ರಾಟಜೀಸ್ ಇನ್ ಎಕಾನಮಿ ಇಸ್ ಕಾಲ್ಡ್ ಪಾಸಿಟಿವ್ ಎಕನಾಮಿಕ್ಸ್. ಸಿಂಪ್ಲಿ ಸೊ ಇಟ್ ಈಸ್ ಕಾಲ್ಡ್ ವಾಟ್ ವಾಸ್ ಅಂಡ್ ವಾಟ್ ಈಸ್, ಇಟ್ ಈಸ್ ಕಾಲ್ಡ್ ಎ ಪಾಸಿಟಿವ್ ಎಕನಾಮಿಕ್ಸ್. ಅಂದರೆ ಅರ್ಥವ್ಯವಸ್ಥೆಯಲ್ಲಿ ಏನಾಗಿತ್ತು, ಏನಾಗಿದೆ ಅನ್ನೋದನ್ನ ಅಧ್ಯಯನ ಮಾಡುವುದಕ್ಕೆ ಸಂಬಂಧಪಟ್ಟಿರೋದನ್ನ ನಾವು ವಾಸ್ತವಿಕ ಅರ್ಥಶಾಸ್ತ್ರ ಅಂತ ಕರಿತೀವಿ. ಅಂದ್ರೆ ಏನಾಗಿತ್ತು, ಏನಾಗಿದೆ ಅಂದ್ರೆ ಪ್ರಸ್ತುತ ಆರ್ಥಿಕ ವ್ಯವಸ್ಥೆಯಲ್ಲಿ ಏನೆಲ್ಲ ಘಟನೆಗಳು ನಡೆದಿದೆ, ಯಾವೆಲ್ಲ ಸಂಗತಿಗಳು ಪ್ರಚಲಿತವಾಗಿದ್ದಾವೆ, ಅದನ್ನ ಇದ್ದದ್ದನ್ನ ಇದ್ದ ಹಾಗೆ ಹೇಳೋದು. ಅದಕ್ಕೆ ಹೇಳ್ತಾರೆ ವಾಟ್ ವಾಸ್ ಅಂಡ್ ವಾಟ್ ಈಸ್. ಇಟ್ ಈಸ್ ಕಾಲ್ಡ್ ಎ ಪಾಸಿಟಿವ್ ಎಕನಾಮಿಕ್ಸ್. ಇದರಲ್ಲಿ ಒಳಗೊಂಡಿರುವಂತಹ ಪ್ರಮುಖ ಅಂಶಗಳು ಅಂತಂದ್ರೆ ಭಾರತದಲ್ಲಿ ಆರ್ಥಿಕ ಅಸಮಾನತೆ ಇದ್ದು ಸಮಾಜದಲ್ಲಿ ಬಡತನ ಮತ್ತು ಶ್ರೀಮಂತ ಎಂಬ ಎರಡು ವರ್ಗಗಳಿವೆ. ಸೊ ದಟ್ ಈಸ್ ಅ ಫ್ಯಾಕ್ಟ್. ಅಂದ್ರೆ ದ ಇಂಡಿಯಾ ಹ್ಯಾವ್ ಎ ಇನ್ಇಕ್ವಾಲಿಟಿ ಆಫ್ ದ ಎಕಾನಮಿ, ದ ಗ್ರೇಟ್ ಡಿವೈಡೆಡ್, ದೇರ್ ಆರ್ ಟೂ ಗ್ರೂಪ್ಸ್, ದ ಪುವರ್ ಅಂಡ್ ರಿಚ್ ಪೀಪಲ್ಸ್. ನೋಡಿ, ನಮ್ಮ ದೇಶದಲ್ಲಿ ಆರ್ಥಿಕ ಅಸಮಾನತೆ ಇದೆ, ಸಮಾನವಾದ ಆರ್ಥಿಕ ವ್ಯವಸ್ಥೆ ಇಲ್ಲ. ಸಾಕಷ್ಟು ಸಂಖ್ಯೆಯಲ್ಲಿ ಬಡವರಿದ್ದಾರೆ, ಸ್ವಲ್ಪ ಪ್ರಮಾಣದಲ್ಲಿ ಶ್ರೀಮಂತರಿದ್ದಾರೆ. ಇದನ್ನೇ ಆರ್ಥಿಕ ಅಸಮಾನತೆ ಅಂತ ಕರಿತೀವಿ. ದೇಶದ ವ್ಯಕ್ತಿಗಳಲ್ಲಿ ತಲವರ್ಮಾನ ವಿಭಿನ್ನವಾಗಿದೆ. ಇದು ಇದ್ದದ್ದನ್ನ ಇದ್ದ ಹಾಗೆ ಹೇಳುವಂತದ್ದಕ್ಕೆ ವಾಸ್ತವಿಕ ಅರ್ಥಶಾಸ್ತ್ರ ಅಂತ ಕರಿತೇವೆ. ಎರಡನೇದು ಪ್ರಮುಖವಾಗಿ ಇದ್ದದ್ದನ್ನ ಇದ್ದ ಹಾಗೆ ಹೇಳುವುದು ಅಂತ ಹೇಳಿದ್ರೆ ಭಾರತ ಜನಸಂಖ್ಯೆ ಸ್ಫೋಟವಾಗಿದೆ. ಇದರಿಂದ ನಿರುದ್ಯೋಗ ಮತ್ತು ಬಡತನದ ಪ್ರಮಾಣ ನಿರಂತರವಾಗಿ ಹೆಚ್ಚಾಗ್ತಾ ಇದೆ. ದ ಇಂಡಿಯಾ ಇಸ್ ಎ ಪಾಪ್ಯುಲೇಷನ್ ಎಕ್ಸ್ಪ್ಲೋಷನ್, ಇಟ್ ಲೀಡ್ಸ್ ಟು ದ ಅನ್ಎಂಪ್ಲಾಯ್ಮೆಂಟ್ ಅಂಡ್ ಪಾವರ್ಟಿ ಇನ್ ಅವರ್ ಎಕಾನಮಿ. ನೋಡಿ, ನಮ್ಮ ದೇಶದಲ್ಲಿ ಜನಸಂಖ್ಯೆ ಸ್ಫೋಟ ಅಂತ ಯಾಕೆ ಕರೀತೀವಿ ಅಂತ ಹೇಳಿದ್ರೆ ನಿರಂತರವಾಗಿ ಅತ್ಯಂತ ವೇಗವಾಗಿ ಹೆಚ್ಚುತ್ತಿರುವ ಜನಸಂಖ್ಯೆ. ನಮ್ಮ ದೇಶದ 2011ನೇ ಜನಗಣತಿ ಪ್ರಕಾರ ದೇಶದಲ್ಲಿ ಎಷ್ಟು ಜನಸಂಖ್ಯೆ ಇತ್ತು? 120.04 ಕೋಟಿ ಜನಸಂಖ್ಯೆ ಇತ್ತು. ಅಂದ್ರೆ ದೇಶದ ಒಟ್ಟು ಜನಸಂಖ್ಯೆ ನಿರಂತರವಾಗಿ ಹೆಚ್ಚಾಗ್ತಾ ಇದೆ. ಈಗ ಪ್ರಚಲಿತವಾಗಿ ನಾವು ಹೇಳೋದಾದ್ರೆ ಹತ್ರ 138 ಕೋಟಿಯಷ್ಟು ಜನಸಂಖ್ಯೆ ನಮ್ಮ ದೇಶದಲ್ಲಿ ಬೆಳೆದಿದೆ. ಹೀಗೆ ಬೆಳೆದಿರುವಂತಹ ಜನಸಂಖ್ಯೆಯಿಂದ ಸಾಮಾನ್ಯವಾಗಿ ದೇಶದಲ್ಲಿ ಜನಸಂಖ್ಯೆ ಸ್ಫೋಟ ಆಗ್ತಾ ಇದೆ. ಜನಸಂಖ್ಯಾ ಸ್ಫೋಟದಿಂದ ಸಾಮಾನ್ಯವಾಗಿ ಆ ದೇಶದಲ್ಲಿ ನಿರುದ್ಯೋಗ ಹೆಚ್ಚಾಗುತ್ತೆ. ನಿರುದ್ಯೋಗದ ಜೊತೆಗೆ ದೇಶದಲ್ಲಿ ಬಡತನ ಹೆಚ್ಚಾಗಲಿಕ್ಕೆ ಪ್ರಮುಖವಾದಂತ ಕಾರಣವಾಗಿದೆ. ಸೊ ಹಾಗಾಗಿ ಇದು ವಾಸ್ತವಿಕ ಆರ್ಥಿಕ ಸಂಗತಿಗಳಾಗಿರೋದ್ರಿಂದ ಇದನ್ನ ವಾಸ್ತವಿಕ ಅರ್ಥಶಾಸ್ತ್ರ ಅಂತ ನಾವು ಕರೀತೀವಿ. ಅಂಡ್ ದೆನ್ ಬೆಲೆ ಕಡಿಮೆ ಆದಾಗ ಬೇಡಿಕೆ ಹೆಚ್ಚಾಗುತ್ತದೆ. ಸೊ ದಟ್ ಈಸ್ ಫ್ಯಾಕ್ಟ್. ಇಟ್ ಈಸ್ ಅಕಾರ್ಡಿಂಗ್ ಟು ದ ಲಾ ಆಫ್ ಡಿಮ್ಯಾಂಡ್. ಇದು ಬೇಡಿಕೆ ನಿಯಮದ ಪ್ರಕಾರ ಬೆಲೆ ಕಡಿಮೆ ಇದ್ದಾಗ ಸಾಮಾನ್ಯವಾಗಿ ಏನಾಗುತ್ತೆ ಅಂದ್ರೆ ಬೇಡಿಕೆ ಹೆಚ್ಚಾಗ್ತದೆ, ಬೆಲೆ ಹೆಚ್ಚಾಗಿದ್ದಾಗ ಬೇಡಿಕೆ ಕಡಿಮೆ ಆಗುತ್ತೆ. ಸೊ ಇದು ವಾಸ್ತವಿಕವಾಗಿ ಪ್ರತಿಯೊಬ್ಬ ಅನುಭೋಗಿಯು ಅದರ ಮೇಲೆ ಮಾಡುವಂತ ವರ್ತನೆ ಇದಾಗಿದೆ. ಸೊ ಇದು ಕೂಡ ವಾಸ್ತವಿಕ ಅರ್ಥಶಾಸ್ತ್ರಕ್ಕೆ ಒಂದು ಹತ್ತಿರವಾಗಿರುವಂತ ಒಂದು ಉದಾಹರಣೆ ಆಗಿದೆ. ಅಂಡ್ ಇವೆಲ್ಲ ಸಂಗತಿಗಳನ್ನು ನಾವು ಅಧ್ಯಯನ ಮಾಡುವಾಗ ಇದನ್ನ ನಾವು ವಾಸ್ತವಿಕ ಅರ್ಥಶಾಸ್ತ್ರ ಅಂತ ಕರಿತೀವಿ. ಅಂದ್ರೆ ಒಂದು ಅರ್ಥ ವ್ಯವಸ್ಥೆಯಲ್ಲಿ ವಿವಿಧ ಕಾರ್ಯತಂತ್ರಗಳು ವಾಸ್ತವವಾಗಿ ಹೇಗೆ ಕಾರ್ಯನಿರ್ವಹಿಸುತ್ತವೆ ಅನ್ನೋದನ್ನ ಅಧ್ಯಯನ ಮಾಡುವಂತದ್ದೇ ವಾಸ್ತವಿಕ ಅರ್ಥಶಾಸ್ತ್ರ. ದ ಪಾಸಿಟಿವ್ ಎಕನಾಮಿಕ್ಸ್ is refers to the
what was and what is the economy, it is called a positive. How implementation of the functioning of economy, it is called a positive economics. And then normative economics, ಮಾದರಿ ಅರ್ಥಶಾಸ್ತ್ರ ಅಂತ ಕರೀತೀವಿ. ಮಾದರಿ ಅಂತಂದ್ರೆ ಬಹುಶಃ ನಮಗೆ ಗೊತ್ತಾಗ್ಬಿಡ್ತದೆ. ಸೊ ದಟ್ ಈಸ್ ಒನ್ ಆಫ್ ದ ಮಾಡೆಲ್ ಪ್ರಿನ್ಸಿಪಲ್ಸ್. ಅಂದ್ರೆ ಇದು ಸಾಮಾನ್ಯವಾಗಿ ಹೀಗೆ ಇರಬೇಕು ಅನ್ನೋದನ್ನ ಹೇಳುವಂಥದ್ದು. ವಾಟ್ ಔಟ್ ಟು ಬಿ ಆಫ್ ದ ಎಕಾನಮಿ, ಒಂದು ದೇಶದ ಅರ್ಥವ್ಯವಸ್ಥೆ ಹೀಗೆ ಇರಬೇಕು ಅನ್ನುವಂತ ಹೇಳುವುದನ್ನ ನಾವು ಮಾದರಿ ಅರ್ಥಶಾಸ್ತ್ರ ಅಂತ ಕರಿತೀವಿ. ಒಂದು ಅರ್ಥವ್ಯವಸ್ಥೆಯಲ್ಲಿ ವಿವಿಧ ಕಾರ್ಯತಂತ್ರಗಳು ಅಪೇಕ್ಷಣೀಯವಾಗಿವೆಯೇ ಅಥವಾ ಇಲ್ಲವೇ ಎಂದು ಹೇಳಿ ನೈತಿಕ ದೃಷ್ಟಿಯಿಂದ ಹೇಗಿರಬೇಕು ಅನ್ನುವುದನ್ನ ಅಧ್ಯಯನ ಮಾಡೋದಕ್ಕೆ ನಾವೇನಂತ ಕರಿತೀವಿ, ಮಾದರಿ ಅರ್ಥಶಾಸ್ತ್ರ ಅಂತ ಕರಿತೀವಿ. ಅಂದ್ರೆ ದ ವಾಟ್ ಔಟ್ ಟಿ ಬಿ ಆಫ್ ದ ಎಕಾನಮಿ, ವಿಚ್ ಇಸ್ ದ ಗುಡ್, ವಿಚ್ ಇಸ್ ದ ಬ್ಯಾಡ್, ಏನಾಗಿರಬೇಕು, ಯಾವುದು ಒಳ್ಳೆಯದು, ಯಾವುದು ಕೆಟ್ಟದ್ದು ಅನ್ನುವಂತ ಹೇಳಿಕೆಗಳನ್ನು ಹೇಳುವಂಥದ್ದು ಏನಾಗಿದೆ ಅಂದ್ರೆ ಮಾದರಿ ಅರ್ಥಶಾಸ್ತ್ರವಾಗಿದೆ. ಅಂದ್ರೆ ವಿವಿಧ ಕಾರ್ಯತಂತ್ರಗಳು ಅಪೇಕ್ಷಣೀಯವಾಗಿವೆ, ದ ಡಿಸೈರಬಲ್ ಆಫ್ ದ ಆಲ್ ಎಕನಾಮಿಕ್ ಫಂಕ್ಷನಿಂಗ್ ಇನ್ ಎಕಾನಮಿ. ಅಂದ್ರೆ ದೇಶದ ಆರ್ಥಿಕ ವ್ಯವಸ್ಥೆ ಎಲ್ಲವೂ ಕೂಡ ಅಪೇಕ್ಷಣೀಯವಾಗಿದವ, ಅದರ ಒಳ್ಳೆಯದಾಗಿದವ ಅಥವಾ ಇಲ್ಲವೇ ಅನ್ನೋದನ್ನ ನಿರ್ದಿಷ್ಟವಾಗಿ ಹೇಳುವಂಥದ್ದಕ್ಕೆ ನಾವು ಮಾದರಿ ಅರ್ಥಶಾಸ್ತ್ರ ಅಂತ ಕರಿತೀವಿ. ಮಾದರಿ ಅರ್ಥಶಾಸ್ತ್ರ ಅಂದ್ರೆ ಭಾರತದಲ್ಲಿ ಆರ್ಥಿಕ ಸಮಾನತೆಯನ್ನು ತರಬೇಕು ಅನ್ನುವಂಥ ಅಂಶವನ್ನು ಹೇಳುವಂತದ್ದಾಗಿದೆ. ಇಟ್ಸ್ ಸೇ ಟು ಬಿ ಈಕ್ವಾಲಿಟಿ ಆಫ್ ದ ಎಕಾನಮಿ, ಅಂದ್ರೆ ಸಮಾನತೆ ಇರಬೇಕು. ಸಮಾನತೆ ಇರೋದ್ರಿಂದ ಏನಾಗ್ತದೆ, ದೇಶದ ಆರ್ಥಿಕ ಬೆಳವಣಿಗೆ ಸಾಧ್ಯ ಆಗುತ್ತೆ. ದೇಶದ ಎಲ್ಲ ಕ್ಷೇತ್ರಗಳು ಸಮಾನವಾಗಿ ಅಭಿವೃದ್ಧಿ ಆಗ್ತವೆ. ಪ್ರಾಥಮಿಕ ಕ್ಷೇತ್ರ ಅಭಿವೃದ್ಧಿ ಆಗುತ್ತೆ, ಮಾಧ್ಯಮಿಕ ಕ್ಷೇತ್ರ ಅಭಿವೃದ್ಧಿ ಆಗುತ್ತೆ, ಸೇವಾ ಕ್ಷೇತ್ರಗಳು ಅಭಿವೃದ್ಧಿ ಆಗುತ್ತೆ. ದೇಶದಲ್ಲಿರುವ ಎಲ್ಲ ಜನರಿಗೆ ಸಮಾನವಾದ ಆದಾಯ, ಸಮಾನವಾದ ಸಂಪತ್ತು, ಸಮಾನವಾದ ಉದ್ಯೋಗ ಅವಕಾಶಗಳು ಸಿಗಲಿಕ್ಕೆ ಸಾಧ್ಯತೆ ಇರ್ತದೆ. ಹಾಗಾಗಿ ಹೀಗೆ ಇರಬೇಕು ಅನ್ನುವಂಥದ್ದು ಹೇಳದೆ ನಾವು ಮಾದರಿ ಅರ್ಥಶಾಸ್ತ್ರ ಅಂತ ಕರಿತೀವಿ. ಭಾರತದಲ್ಲಿ ಕುಟುಂಬ ಯೋಜನೆಯನ್ನು ಕಡ್ಡಾಯವಾಗಿ ಜಾರಿಗೆ ತರಬೇಕು. ದ ಪರ್ಫೆಕ್ಟ್ಲಿ ಇಂಪ್ಲಿಮೆಂಟೇಷನ್ ಆಫ್ ದ ಫ್ಯಾಮಿಲಿ ಪ್ಲಾನಿಂಗ್ ಇನ್ ಅವರ್ ಕಂಟ್ರಿ. ಪರಿಪೂರ್ಣವಾಗಿ ನಮ್ಮ ದೇಶದಲ್ಲಿ ಕುಟುಂಬ ಯೋಜನೆ ಬರಬೇಕು. ಯಾಕೆ ಬರಬೇಕು? ಈಗಾಗಲೇ ನಾವು ಹೇಳಿದ್ವಿ, ನಮ್ಮ ದೇಶದಲ್ಲಿ ಜನಸಂಖ್ಯೆ ಸ್ಫೋಟ ಆಗ್ತಾ ಇದೆ ಅಂತ. ಆ ಜನಸಂಖ್ಯೆ ಸ್ಫೋಟ ಆಗೋದನ್ನ ತಡಿಬೇಕಂತ ಹೇಳಿದ್ರೆ ಕುಟುಂಬ ಯೋಜನೆಯನ್ನ ಅನುಷ್ಠಾನಕ್ಕೆ ತರಬೇಕು. ಇಡೀ ಪ್ರಪಂಚದಲ್ಲಿ ಮೊಟ್ಟ ಮೊದಲ ಬಾರಿಗೆ ಭಾರತ ದೇಶದಲ್ಲಿಯೇ ಕುಟುಂಬ ಯೋಜನೆಯನ್ನ ಜಾರಿ ಮಾಡಿದ್ದಾರೆ. ಬಹುಶಃ ನಿಮ್ಮೆಲ್ಲರಿಗೂ ಗೊತ್ತಿರಬೇಕು, 1952ರಲ್ಲಿ ಇಡೀ ವಿಶ್ವದಲ್ಲಿ ಮೊದಲ ಬಾರಿಗೆ ಕುಟುಂಬ ಯೋಜನೆಯನ್ನು ಜಾರಿ ತಂದಿರುವ ಏಕೈಕ ದೇಶ ಅಂತ ಹೇಳಿದ್ರೆ ಭಾರತನೇ. ಹಾಗಾದ್ರೆ ಕುಟುಂಬ ಯೋಜನೆಯನ್ನ ಜಾರಿ ತರೋದ್ರಿಂದ ಕುಟುಂಬದ ಮಕ್ಕಳ ಸಂಖ್ಯೆಯನ್ನ ನಿಯಂತ್ರಿಸಬಹುದು. ಆರ್ತಿಗೊಂದು ಕೀರ್ತಿಗೊಂದು ಮಗು, ಅಂದ್ರೆ ಒಂದು ಕುಟುಂಬಕ್ಕೆ 2 ಮಗು ಅಂತ. ಈ ತರ ಮಾಡೋದ್ರಿಂದ ಜನಸಂಖ್ಯೆಯನ್ನ ನಿಯಂತ್ರಿಸಲಿಕ್ಕೆ ಸಾಧ್ಯತೆ ಆಗುತ್ತೆ. ಹಲವಾರು ಆರ್ಥಿಕ ಸಮಸ್ಯೆಗಳ ನಿವಾರಣೆಗೆ ಇದು ಒಂದು ಪ್ರಮುಖವಾದ ಅಂಶ ಆಗ್ತದೆ. ಅಂಡ್ ಅಗತ್ಯ ವಸ್ತುಗಳ ಬೆಲೆಗಳು ಯಾವಾಗಲೂ ಕಡಿಮೆ ಇರಬೇಕು. ವಾಟ್ ಆರ್ ದ ನೆಸೆಸಿಟಿ ಗೂಡ್ಸ್, ದ ಪ್ರೈಸ್ ಇಸ್ ಅ ಡಿಕ್ಲೀನಿಂಗ್ ಇನ್ ಎವ್ರಿ ಡೇ, ಎನಿ ಟೈಮ್. ವೈ? ಅಗತ್ಯ ವಸ್ತುಗಳ ಬೆಲೆಗಳು ಯಾವಾಗಲೂ ಯಾಕೆ ಕಡಿಮೆ ಇರಬೇಕು ಅಂತ ಹೇಳಿದ್ರೆ, ಪ್ರತಿಯೊಬ್ಬ ಶ್ರೀಸಾಮಾನ್ಯ ವ್ಯಕ್ತಿ ಕೂಡ ಅಗತ್ಯ ವಸ್ತುಗಳನ್ನ ಬಳಕೆ ಮಾಡಿಕೊಳ್ಳುವಂಗೆ ಇರಬೇಕು ಅಂತ. ದೇಶದಲ್ಲಿರುವಂತಹ 138 ಕೋಟಿ ಜನಸಂಖ್ಯೆಗೂ ಮೂಲ ಅಗತ್ಯ ಸೇವೆಗಳು ಅವ್ರಿಗೆ ಸಿಗಬೇಕು. ಸಿಕ್ಕಾಗ ಜೀವನದ ಭೌತಿಕ ಮಟ್ಟ ಹೆಚ್ಚಾಗ್ತದೆ. We have essential commodities, each and every person in our economy. ಬಡವ ಭಿಕಾರಿಯಾಗಿರುವಂತ ವ್ಯಕ್ತಿಗೂ ಕೂಡ ಮೂಲ ಸೌಕರ್ಯಗಳು ಸಿಗಬೇಕು, ಮೂಲ ಅಗತ್ಯ ವಸ್ತುಗಳು ಸಿಗಬೇಕು, ಮಧ್ಯಮ ವರ್ಗದವರಿಗೂ ಸಿಗಬೇಕು, ಶ್ರೀಮಂತ ವ್ಯಕ್ತಿಗೂ ಸಿಗಬೇಕು. ಹಾಗೆ ಸಿಕ್ಕಾಗ ದೇಶ ಸಮಾನವಾಗಿ ಸಮೃದ್ಧಿಯಾಗಿ ಅಭಿವೃದ್ಧಿ ಆಗಲಿಕ್ಕೆ ಸಾಧ್ಯತೆ ಇದೆ. ಮತ್ತು ಬಡತನ ನಿರುದ್ಯೋಗವನ್ನ ನಿವಾರಿಸಬೇಕು. ಅಂದ್ರೆ ರಿಮೂವಲ್ ಆಫ್ ಪಾವರ್ಟಿ ಅಂಡ್ ಅನ್ಎಂಪ್ಲಾಯ್ಮೆಂಟ್ ಇನ್ ಅವರ್ ಎಕಾನಮಿ. ಯಾಕೆ ಬಡತನ ನಿವಾರಣೆ ಮಾಡಬೇಕು, ನಿರುದ್ಯೋಗ ನಿವಾರಣೆ ಮಾಡಬೇಕು ಅಂತ ಹೇಳಿದ್ರೆ, ನಿರುದ್ಯೋಗ ಮತ್ತು ಬಡತನ ನಮ್ಮ ದೇಶದ ದಾರಿದ್ರ್ಯವನ್ನು ಹೆಚ್ಚು ಮಾಡ್ತದೆ. ಅವೆರಡೂ ಇಲ್ಲದೆ ಇದ್ದಾಗ ದೇಶ ಸಮೃದ್ಧಿಯಾಗಿ ಸಂಪನ್ಮೂಲದ ಸಮಾನ ಹಂಚಿಕೆಯಿಂದ ಬೆಳೆಯಲಿಕ್ಕೆ ಸಾಧ್ಯತೆ ಆಗ್ತದೆ. ಹಾಗಾಗಿ ಮಾದರಿ ಅರ್ಥಶಾಸ್ತ್ರ ಅಂತ ಹೇಳಿದ್ರೆ ಹೀಗೆ ಇರಬೇಕು, ಈಗ ಮಾಡಿದ್ರೆ ಒಳ್ಳೆಯದಾಗುತ್ತೆ ಅನ್ನುವಂತ ಒಂದು ನೈತಿಕ ದೃಷ್ಟಿಕೋನವನ್ನು ಇಟ್ಕೊಂಡಿರುವಂತ ಧೋರಣೆಗಳು ಯಾವ್ದಿದ್ರೆ ಅದನ್ನ ಮಾದರಿ ಅರ್ಥಶಾಸ್ತ್ರ ಅಂತ ಕರೀತೇವೆ. ಅಂಡ್ ದೆನ್ ವಾಸ್ತವಿಕ ಮತ್ತು ಮಾದರಿ ಅರ್ಥಶಾಸ್ತ್ರದ ನಡುವಿನ ವ್ಯತ್ಯಾಸಗಳು ಯಾವುವು? ವಾಟ್ ಆರ್ ದ ಡಿಫರೆನ್ಸ್ ಬಿಟ್ವೀನ್ ಪಾಸಿಟಿವ್ ಅಂಡ್ ನಾರ್ಮೇಟಿವ್ ಎಕನಾಮಿಕ್ಸ್?
The first we will discuss about the positive economics, and then afterwards we have discussed about normative economics. So what is the positive economics? What was and what is? It is a positive economics. ಅಂದ್ರೆ ವಾಸ್ತವಿಕ ಅರ್ಥಶಾಸ್ತ್ರದ ವಿಷಯಗಳು ಇದ್ದದ್ದನ್ನ ಇದ್ದ ಹಾಗೆ ತಿಳಿಸ್ತವೆ. ಅಂದ್ರೆ ಇದ್ದದ್ದನ್ನ ಇದ್ದ ಹಾಗೆ ಅಂದ್ರೆ ಭಾರತದ ಆರ್ಥಿಕ ವ್ಯವಸ್ಥೆ ಏನಾಗಿದೆ, ಅಸಮಾನತೆಯಿಂದ ಕೂಡಿದೆ. ನಮ್ಮ ದೇಶದಲ್ಲಿ ಜನಸಂಖ್ಯೆ ಸ್ಫೋಟ ಆಗ್ತಾ ಇದೆ. ಸೊ ಇದು ನಿಖರವಾಗಿ ಹೀಗೆ ಇದೆ, ಈಗ ಇದ್ದದ್ದನ್ನ ಹೀಗೆ ಹೇಳುವಂಥದ್ದು. ಮತ್ತು ದೇಶದಲ್ಲಿ ನಿರುದ್ಯೋಗ ತಾಂಡವಾಡ್ತಾ ಇದೆ, ದೇಶದಲ್ಲಿ ಬಡತನ ಪ್ರಮಾಣ ನಿರಂತರವಾಗಿ ಹೆಚ್ಚಾಗ್ತಾ ಇದೆ. ಇವೆಲ್ಲ ಅಂಶಗಳು ನಮ್ಮ ದೇಶದಲ್ಲಿ ಇವೆ, ಇದ್ದದ್ದನ್ನ ಇದ್ದ ಹಾಗೆ ಹೇಳುವಂಥದ್ದು. ಅದಕ್ಕೆ ಇದನ್ನು ವಾಸ್ತವಿಕ ಅಂತ ಕರೀತಾರೆ. ಅಂಡ್ ನಾರ್ಮೇಟಿವ್ ಎಕನಾಮಿಕ್ಸ್ ಅಂದ್ರೆ ಮಾದರಿ ಅರ್ಥಶಾಸ್ತ್ರ. ಮಾದರಿ ಅರ್ಥಶಾಸ್ತ್ರದ ವಿಷಯಗಳು ಹೇಗಿರಬೇಕು ಎಂಬುದನ್ನು ತಿಳಿಸುತ್ತವೆ. ಅಂದ್ರೆ ದ ನಾರ್ಮೇಟಿವ್ ಎಕನಾಮಿಕ್ಸ್ ಸೇ ಟು ವಾಟ್ ಔಟ್ ಟು ಬಿ ಆಫ್ ದ ಎಕನಾಮಿಕ್ ಫ್ಯಾಕ್ಟ್ಸ್. ಆರ್ಥಿಕ ಸಂಗತಿಗಳು ಹೇಗಿರಬೇಕು, ವಿಚ್ ಇಸ್ ದ ಗುಡ್, ವಿಚ್ ಇಸ್ ದ ಬ್ಯಾಡ್, ಯಾವುದು ಒಳ್ಳೆಯದು ಯಾವುದು ಕೆಟ್ಟದ್ದು ಅನ್ನೋದನ್ನ ಹೇಳುವಂಗಿರಬೇಕು. ಮತ್ತು ವಾಸ್ತವಿಕ ಅರ್ಥಶಾಸ್ತ್ರ ಒಂದು ಸಮಸ್ಯೆಯ ಕಾರಣ ಪರಿಣಾಮಗಳನ್ನು ಅಧ್ಯಯನ ಮಾಡುತ್ತದೆ. ಅಂದ್ರೆ ದ ಪಾಸಿಟಿವ್ ಎಕನಾಮಿಕ್ಸ್ ಸ್ಟಡಿಡ್ ಅಬೌಟ್ ದ ಕಾಸಸ್ ಅಂಡ್ ಎಫೆಕ್ಟ್ಸ್ ಆಫ್ ದ ಎಕನಾಮಿಕ್ ಫ್ಯಾಕ್ಟ್ಸ್. ಆರ್ಥಿಕ ಸಂಗತಿಗಳ ಕಾರಣ ಏನು, ಅದರಿಂದ ಪರಿಣಾಮಗಳು ಏನು ಎಫೆಕ್ಟ್ ಆಗ್ತವೆ, ಅವುಗಳನ್ನ ಅಧ್ಯಯನ ಮಾಡುವಂಥದ್ದೇ ವಾಸ್ತವಿಕ ಅರ್ಥಶಾಸ್ತ್ರ ಆಗಿದೆ. ಇಲ್ಲಿ ಮಾದರಿ ಅರ್ಥಶಾಸ್ತ್ರವನ್ನು ನಾವು ನೋಡಿದಾಗ, ಮಾದರಿ ಅರ್ಥಶಾಸ್ತ್ರವು ವಿಷಯಗಳ ಸರಿ ತಪ್ಪುಗಳ ಅಧ್ಯಯನ ಮಾಡುತ್ತದೆ. ದ ನಾರ್ಮೇಟಿವ್ ಎಕನಾಮಿಕ್ಸ್ ಸ್ಟಡಿಡ್ ಅಬೌಟ್ ದ ವಿಚ್ ಈಸ್ ದ ಬ್ಯಾಡ್, ವಿಚ್ ಈಸ್ ದ ಗುಡ್, ದ ಫ್ಯಾಕ್ಟ್ಸ್ ಆಫ್ ದ ಎಕನಾಮಿ. ದೇಶದಲ್ಲಿ ಅರ್ಥವ್ಯವಸ್ಥೆಯಲ್ಲಿ ಯಾವುದು ಒಳ್ಳೆಯದು ಯಾವುದು ಕೆಟ್ಟದ್ದು, ಯಾವ ಸಿದ್ಧಾಂತಗಳನ್ನು ಜಾರಿ ಮಾಡಿದ್ರೆ ದೇಶದ ಆರ್ಥಿಕ ವ್ಯವಸ್ಥೆ ಒಳ್ಳೆಯದಾಗುತ್ತೆ, ಯಾವುದನ್ನ ಮಾಡಿದ್ರೆ ಕೆಟ್ಟದಾಗುತ್ತೆ ಅನ್ನುವಂತ ನೈತಿಕವಾದ ಮೌಲ್ಯಗಳನ್ನು ಹೇಳಿಕೊಡುವಂತ ಕೆಲಸವನ್ನು ಮಾಡ್ತದೆ. ಅಂಡ್ ದೆನ್ ಥರ್ಡ್ ಒನ್, ದ ಪಾಸಿಟಿವ್ ಎಕನಾಮಿಕ್ಸ್, ವಾಸ್ತವಿಕ ಅರ್ಥಶಾಸ್ತ್ರ. ವಾಸ್ತವಿಕ ಅರ್ಥಶಾಸ್ತ್ರ ನೈಜ ಸ್ಥಿತಿಗಳ ಬಗ್ಗೆ ವ್ಯವಹರಿಸುತ್ತದೆ. ಇಟ್ ಮ್ಯಾನೇಜಸ್ ಓನ್ಲಿ ರಿಯಲ್ ಫ್ಯಾಕ್ಟ್ಸ್. The studied about the real facts of the economy. ದೇಶದ ಆರ್ಥಿಕ ನೈಜ ಸಂಗತಿಗಳ ಬಗ್ಗೆ ಅಧ್ಯಯನ ಮಾಡುತ್ತದೆ. In normative economics studied about the ಇದೇನು ನಾವು optimize facts of the economies ಅಂದ್ರೆ ಆದರ್ಶ ಸ್ಥಿತಿಗಳ ಬಗ್ಗೆ ಅಧ್ಯಯನ ಮಾಡುತ್ತದೆ. Which is the good thing. So all those things about the normative economics. And the last one, positive economics. ವಾಸ್ತವಿಕ ಅರ್ಥಶಾಸ್ತ್ರ ಒಂದು ವಿವರಣಾತ್ಮಕ ವಿಜ್ಞಾನವಾಗಿದೆ. So it is a descriptive subject. The positive economics is a descriptive subject. ವಿವರಣಾತ್ಮಕ ವಿಜ್ಞಾನವಾಗಿದೆ. And ಈ ಮಾದರಿ ಅರ್ಥಶಾಸ್ತ್ರ ಅಂತ ಬಂದ್ರೆ ಇದು ಆದೇಶಿಸುವ ವಿಜ್ಞಾನ ಆಗಿದೆ. ಅಂದ್ರೆ ಆದೇಶ ಅಂತಂದ್ರೆ ಏನು? It is one of the conditional science. It is one of the conditional science. ಅಂದ್ರೆ ಆದೇಶವನ್ನು ನೀಡುವಂತ ವಿಜ್ಞಾನವಾಗಿದೆ. Then afterwards we have discussed about micro and macro economics. ಸೂಕ್ಷ್ಮ ಮತ್ತು ಸಮಗ್ರ ಅರ್ಥಶಾಸ್ತ್ರ. ಸೂಕ್ಷ್ಮ ಮತ್ತು ಸಮಗ್ರ ಅರ್ಥಶಾಸ್ತ್ರ ಇವತ್ತು ಅರ್ಥಶಾಸ್ತ್ರ ಬೃಹದಾಕಾರವಾಗಿ ಬೆಳೆದಿರುವಂತದ್ದು ಮತ್ತು ಅದು ಒಂದು ವಿಜ್ಞಾನವಾಗಿದೆ. It is the widest spread of the economics today, and this is the science. ಅರ್ಥಶಾಸ್ತ್ರದ ವಿಷಯ ವ್ಯಾಪ್ತಿ ವಿಸ್ತಾರಗೊಂಡಿರುವುದರಿಂದ ಸಾಂಪ್ರದಾಯಿಕವಾಗಿ ಅರ್ಥಶಾಸ್ತ್ರದ ವಿಷಯ ವಸ್ತುವನ್ನು ಎರಡು ವಿಶಾಲ ಭಾಗಗಳನ್ನಾಗಿ ವಿಂಗಡಿಸಲಾಗಿದೆ. Traditionally there are two classification of the economics. The first one is the microeconomics. The second one is a macroeconomics. ಸೂಕ್ಷ್ಮ ಅರ್ಥಶಾಸ್ತ್ರ ಸಮಗ್ರ ಅರ್ಥಶಾಸ್ತ್ರವನ್ನ ಮೊಟ್ಟ ಮೊದಲ ಬಾರಿಗೆ ಇದನ್ನು ಪರಿಚಯಿಸಿದವರು ಯಾರು? The first point of the micro and macro economics concept, who is Professor Ragnar Frisch. Professor Ragnar Frisch. ಇದನ್ನ 1920ರಲ್ಲಿ ಈ ಪರಿಭಾವನೆಯನ್ನ ಬಳಸಿರುವಂತ ವ್ಯಕ್ತಿಯಾಗಿದ್ದಾರೆ. ಅಂದ್ರೆ ಓಸ್ಲೋ ವಿಶ್ವವಿದ್ಯಾಲಯದ ಒಬ್ಬ ಆರ್ಥಿಕ ತಜ್ಞರು. ಹಾಗಾದ್ರೆ ಸೂಕ್ಷ್ಮ ಅರ್ಥಶಾಸ್ತ್ರ ಅಂದ್ರೆ ಏನು? ದ ಮೀನಿಂಗ್ ಆಫ್ ಮೈಕ್ರೋ ಎಕನಾಮಿಕ್ಸ್. ವಿವಿಧ ಸರಕು ಮತ್ತು ಸೇವೆಗಳ ಮಾರುಕಟ್ಟೆಯಲ್ಲಿ ವೈಯಕ್ತಿಕ ಆರ್ಥಿಕ ಪ್ರತಿನಿಧಿಗಳಾದ ಒಬ್ಬ ಅನುಭೋಗಿ, ಒಬ್ಬ ಉತ್ಪಾದಕ, ಒಂದು ಉದ್ಯಮ, ವೈಯಕ್ತಿಕ ಬೆಲೆ ಇತ್ಯಾದಿಗಳ ವರ್ತನೆಯನ್ನು ಅಧ್ಯಯನ ಮಾಡುವ ಶಾಸ್ತ್ರವೇ ಸೂಕ್ಷ್ಮ ಅರ್ಥಶಾಸ್ತ್ರವಾಗಿದೆ. ದ ಮೈಕ್ರೋ ಎಕನಾಮಿಕ್ಸ್ ಡೀಲ್ಸ್ ವಿತ್ ದ ಸ್ಟಡಿಡ್ ಅಂಡರ್ ದ one consumer,
one price of the commodities, a firm and a producer, etc. It is called a microeconomics. It simply said that microeconomics deals with the small unit of the economy. ಬಹಳ ಸೂಕ್ಷ್ಮವಾಗಿ ಹೇಳೋದಾದ್ರೆ, ಸಿಂಪಲ್ ಆಗಿ ಸರಳವಾಗಿ ಹೇಳೋದಾದ್ರೆ, ಸೂಕ್ಷ್ಮ ಅರ್ಥಶಾಸ್ತ್ರ ಅಂತ ಹೇಳಿದ್ರೆ ಆರ್ಥಿಕತೆಯ ಸಣ್ಣ ಭಾಗಗಳ ಕುರಿತಾಗಿ ಅಧ್ಯಯನ ಮಾಡುವುದಾಗಿದೆ. ಆರ್ಥಿಕತೆಯ ಸಣ್ಣ ಭಾಗ ಅಂದ್ರೆ ಯಾವುದು? ಫಾರ್ ಎಕ್ಸಾಂಪಲ್, ಒನ್ ಕನ್ಸ್ಯೂಮರ್, ಒಬ್ಬ ಅನುಭೋಗಿ, ಎ ಫರ್ಮ್, ಒಂದು ಉದ್ಯಮ ಘಟಕ, ಎ ಪ್ರೊಡ್ಯೂಸರ್, ಒಬ್ಬ ಉತ್ಪಾದಕ, ಎ ಪ್ರೈಸ್ ಆಫ್ ದ ಕಾಮೊಡಿಟಿ, ಒಂದು ವಸ್ತುವಿನ ಬೆಲೆ. ಇವೆಲ್ಲವೂ ಕೂಡ ಸೂಕ್ಷ್ಮ ಅರ್ಥಶಾಸ್ತ್ರದ ವ್ಯಾಪ್ತಿಯಲ್ಲಿ ಬರ್ತವೆ. ಸೂಕ್ಷ್ಮ ಅರ್ಥಶಾಸ್ತ್ರ ಇಂಥವುಗಳನ್ನು ಮಾತ್ರ ಅಧ್ಯಯನ ಮಾಡ್ತದೆ. ಈಗ ಒಂದು ನಮ್ಮ ದೇಶದ ಆರ್ಥಿಕ ವ್ಯವಸ್ಥೆಯಲ್ಲಿ ಸಾಕಷ್ಟು ಕೈಗಾರಿಕೆಗಳಿರ್ತವೆ. ಉದಾಹರಣೆಗೆ ನಾವು ಸಕ್ಕರೆ ಕೈಗಾರಿಕೆ ಅಂತ ಹೇಳಿದ್ರೆ, ಸುಮಾರು ಸಕ್ಕರೆ ಕೈಗಾರಿಕೆಯಲ್ಲಿ ಯಾವುದಾದರೂ ಒಂದು ಕೈಗಾರಿಕೆ ಬಗ್ಗೆ ನಾವು ಅಧ್ಯಯನ ಮಾಡುವುದಾಗಿದೆ. ಆ ಒಂದು ಕೈಗಾರಿಕೆ ಅಂತ ಹೇಳಿದ್ರೆ ಅದನ್ನು ನಾವು ಸೂಕ್ಷ್ಮ ಅರ್ಥಶಾಸ್ತ್ರ ಅಂತ ಕರಿತೀವಿ. ದೇಶದಲ್ಲಿ ಸಾಕಷ್ಟು ಅನುಭೋಗಿಗಳಿರ್ತಾರೆ. ಲಾರ್ಜ್ ನಂಬರ್ ಆಫ್ ಕನ್ಸ್ಯೂಮರ್ಸ್ ಹ್ಯಾವ್ ಎ ಎಕಾನಮಿ. ವಿ ಆರ್ ಸ್ಟಡಿಡ್ ಅಬೌಟ್ ಜಸ್ಟ್ ಓನ್ಲಿ ಎ ಕನ್ಸ್ಯೂಮರ್ ಆರ್ ಒನ್ ಕನ್ಸ್ಯೂಮರ್. ದೇಶದಲ್ಲಿರುವಂತಹ ಸಾಕಷ್ಟು ಅನುಭೋಗಿಗಳಲ್ಲಿ ಯಾವುದಾದ್ರೂ ಒಬ್ಬ ಅನುಭೋಗಿ ಬಗ್ಗೆ ನಾವು ಅಧ್ಯಯನ ಮಾಡೋದಾಗಿದೆ. ಹಾಗೆ ನಾವು ಒಬ್ಬ ಅನುಭೋಗಿ ಬಗ್ಗೆ ಅಧ್ಯಯನ ಮಾಡೋದ್ರಿಂದ ಅವನ ವರ್ತನೆಯನ್ನ, ಅವನ ಗುಣಗಳನ್ನ ನಾವು ತಿಳ್ಕೊಳ್ಳಿಕ್ಕೆ ಸಾಧ್ಯತೆ ಆಗ್ತದೆ. ಹಾಗಾಗಿ ಇದನ್ನ ನಾವು ಸೂಕ್ಷ್ಮ ಅರ್ಥಶಾಸ್ತ್ರ ಅಂತ ನಾವು ಕರಿತೀವಿ. ಸೂಕ್ಷ್ಮ ಅರ್ಥಶಾಸ್ತ್ರ ಅಂದ್ರೆ ಇನ್ನೊಂದು ಎಕ್ಸಾಂಪಲ್ ನಿಮ್ಗೆ ಹೇಳೋದಾದ್ರೆ, ಅರಣ್ಯ ಪ್ರದೇಶದಲ್ಲಿರುವ ಸಾಕಷ್ಟು ಗಿಡ ಮರಗಳಿರ್ತವೆ. ಲಾರ್ಜ್ ನಂಬರ್ ಆಫ್ ಟ್ರೀಸ್ ಇನ್ ಎನಿ ಫಾರೆಸ್ಟ್. We have studied about just only one trees. That is called microeconomics. This is a slicing method. Is another known as slicing method means what? Pricing method. ಬೆಲೆ ಸಿದ್ಧಾಂತ, ತುಣುಕು ವಿಧಾನ, ಹೀಗೆ ಹಲವಾರು ಹೆಸರುಗಳಲ್ಲಿ ಇದನ್ನು ನಾವು ಏನ್ ಮಾಡ್ತೀವಿ, ಗುರುತಿಸಲಿಕ್ಕೆ ಸಾಧ್ಯತೆ ಇದೆ. ಬೆಲೆ ಸಿದ್ಧಾಂತ ಅಂತ ಯಾಕೆ ಕರಿತೀವಿ ಅಂತ ಹೇಳಿದ್ರೆ, ಒಂದು ವಸ್ತುವಿನ ಬೆಲೆಯನ್ನ ನಿರ್ದಿಷ್ಟವಾಗಿ ನಿಖರವಾಗಿ ನಿರ್ಧರಿಸುವಂತ ಕೆಲಸ ಮಾಡ್ತಕ್ಕಂಥದ್ದೇ ಸೂಕ್ಷ್ಮ ಅರ್ಥಶಾಸ್ತ್ರ. ದೆನ್ ಅನದರ್ ಒನ್ ಮ್ಯಾಕ್ರೋ ಎಕನಾಮಿಕ್ಸ್, ಸಮಗ್ರ ಅರ್ಥಶಾಸ್ತ್ರದ ಅರ್ಥ. ದ ಮೀನಿಂಗ್ ಆಫ್ ಮ್ಯಾಕ್ರೋ ಎಕನಾಮಿಕ್ಸ್. ದ ಮ್ಯಾಕ್ರೋ ಎಕನಾಮಿಕ್ಸ್ ರೆಫರ್ಸ್ ಟು ದ ಆರ್ ಡೀಲ್ ವಿತ್ ದ aggregate economy, aggregate facts of the whole economy, the aggregation of the whole economy. ಒಂದು ದೇಶದ ಅರ್ಥವ್ಯವಸ್ಥೆಯ ಸಮಗ್ರ ಆರ್ಥಿಕ ಅಂಶಗಳನ್ನ ವಿಶ್ಲೇಷಣೆ ಮಾಡುವುದಕ್ಕೆ ಸಮಗ್ರ ಅರ್ಥಶಾಸ್ತ್ರ ಅಂತ ಕರಿತೀವಿ. ಅಂದ್ರೆ ಇಡೀ ದೇಶದ ಆರ್ಥಿಕ ವ್ಯವಸ್ಥೆನ ಸಮಗ್ರವಾಗಿ ಅಧ್ಯಯನ ಮಾಡೋದು. ಹಾಗಾದ್ರೆ ಅದಕ್ಕೆ ಸಂಬಂಧಪಟ್ಟಂತ ಉದಾಹರಣೆಗಳು ಯಾವ್ಯಾವು? ಇಲ್ಲಿ ಸಾಮಾನ್ಯ ಬೆಲೆ ಸಿದ್ಧಾಂತ ಅಂತ ಬರ್ತದೆ, ಜನರಲ್ ಪ್ರೈಸ್ ಥಿಯರಿ. ಸಮಗ್ರ ಬೇಡಿಕೆ ಸಮಗ್ರ ಪೂರೈಕೆ, ಅಗ್ರಿಗೇಟ್ ಡಿಮ್ಯಾಂಡ್ ಅಂಡ್ ಅಗ್ರಿಗೇಟ್ ಸಪ್ಲೈ. ಅಂಡ್ ದೆನ್ ಫುಲ್ ಎಂಪ್ಲಾಯ್ಮೆಂಟ್ ಅಂದ್ರೆ ಪೂರ್ಣ ಉದ್ಯೋಗ. ಮತ್ತು ಇವೆಲ್ಲ ಅಂಶಗಳನ್ನ ನಾವು ಸಾಮಾನ್ಯವಾಗಿ ಸಮಗ್ರ ಅರ್ಥಶಾಸ್ತ್ರದಲ್ಲಿ ನೋಡ್ಲಿಕ್ಕೆ ಸಾಧ್ಯತೆ ಇದೆ. ಇವನ್ ನ್ಯಾಷನಲ್ ಇನ್ಕಮ್, ಫಿಸ್ಕಲ್ ಪಾಲಿಸಿ, ಇನ್ಫ್ಲೇಷನ್, ಡಿಫ್ಲೇಷನ್, ಆಲ್ ದೋಸ್ ಅಂಡರ್ ದ ಮ್ಯಾಕ್ರೋ ಎಕನಾಮಿಕ್ಸ್. ರಾಷ್ಟ್ರೀಯ ವರಮಾನ, ರಾಜ್ಯಕೋಶ ನೀತಿ ಅಥವಾ ವಿದೇಶಿ ವ್ಯಾಪಾರ, ಹಣದುಬ್ಬರ, ಹಣದ ಕುಗ್ಗುವಿಕೆ, ಎಲ್ಲ ಅಂಶಗಳು ಯಾವ ವಿಷಯದಲ್ಲಿ ಬರ್ತದೆ ಅಂತ ಹೇಳಿದ್ರೆ ಸಮಗ್ರ ಅರ್ಥಶಾಸ್ತ್ರದ ವ್ಯಾಪ್ತಿಯಲ್ಲಿ ಬರುವಂತ ವಿಷಯಗಳಾಗಿರ್ತವೆ. ಹಾಗಾದ್ರೆ ಸಮಗ್ರ ಅರ್ಥಶಾಸ್ತ್ರ ಮತ್ತು ಸೂಕ್ಷ್ಮ ಅರ್ಥಶಾಸ್ತ್ರ ಇವೆರಡು ಬೇರೆ ಬೇರೆ ವಿಷಯಗಳ ಇಲ್ಲ. ಇವೆರಡು ವಿಷಯಗಳು ಒಂದು ಅರ್ಥಶಾಸ್ತ್ರದ ಸಿದ್ಧಾಂತಗಳಲ್ಲಿ ಪೂರಕವಾಗಿ ಕೆಲಸ ಮಾಡ್ತವೆ. ಡಿಪೆಂಡ್ ಒನ್ ಅಂಡ್ ಅನದರ್, ಮೈಕ್ರೋ ಅಂಡ್ ಮ್ಯಾಕ್ರೋ ಎಕನಾಮಿಕ್ಸ್ ಒಂದಕ್ಕೊಂದು ಪೂರಕವಾಗಿದೆ. ಕಾಂಪ್ಲಿಮೆಂಟರಿ ಈಚ್ ಅದರ್, ಪೂರಕವಾದ ರೀತಿಯಲ್ಲಿ ಕೆಲಸಗಳನ್ನ ಮಾಡ್ತವೆ. ಆದ್ರೂ ಕೂಡ ಇದು ಕೆಲವೊಂದು ಭಿನ್ನತೆಗಳನ್ನ ಹೊಂದಿದೆ. ದ ಸಮ್ ಲಿಟಲ್ ಡಿಫರೆನ್ಸಿಯೇಷನ್ ಬಿಟ್ವೀನ್ ಮೈಕ್ರೋ ಅಂಡ್ ಮ್ಯಾಕ್ರೋ ಎಕನಾಮಿಕ್ಸ್. ದ ಫಸ್ಟ್ ಒನ್ ಸೂಕ್ಷ್ಮ ಅರ್ಥಶಾಸ್ತ್ರ, ದ ಮೈಕ್ರೋ ಎಕನಾಮಿಕ್ಸ್. ದ ಸೆಕೆಂಡ್ ಒನ್ ಸಮಗ್ರ ಅರ್ಥಶಾಸ್ತ್ರ, ಮ್ಯಾಕ್ರೋ ಎಕನಾಮಿಕ್ಸ್. ಸೂಕ್ಷ್ಮ ಅರ್ಥಶಾಸ್ತ್ರವು ಅರ್ಥವ್ಯವಸ್ಥೆಯಲ್ಲಿರುವ ಸಣ್ಣ ಸಣ್ಣ ಘಟಕಗಳ ಬಗ್ಗೆ ಅಧ್ಯಯನ ಮಾಡುತ್ತದೆ. ದ ಮೈಕ್ರೋ ಎಕನಾಮಿಕ್ಸ್ ಡೀಲ್ಸ್ ವಿತ್ ದ ಸ್ಮಾಲ್ ಯೂನಿಟ್ ಆಫ್ ದ ಎಕಾನಮಿ. ಇಟ್ ಇಸ್ ಕಾಲ್ಡ್ ಮೈಕ್ರೋ ಎಕನಾಮಿಕ್ಸ್. ನೋಡ್ರಿ, ದೇಶದ ಅರ್ಥವ್ಯವಸ್ಥೆಯಲ್ಲಿ ಸಣ್ಣ ಸಣ್ಣ ಘಟಕಗಳು. ಈಗ ಸಕ್ಕರೆ ಕೈಗಾರಿಕೆ ಅಂತ ಬಂದಾಗ ಅದರಲ್ಲಿ ಒಂದು ಘಟಕದ ಬಗ್ಗೆ ಅಧ್ಯಯನ ಮಾಡ್ತದೆ. ಸಿಮೆಂಟ್ ಕೈಗಾರಿಕೆ ಅದರಲ್ಲಿ ಒಂದು ಘಟಕದ ಬಗ್ಗೆ ಅಧ್ಯಯನ ಮಾಡ್ತದೆ. ಕಾಗದ ತಯಾರು ಮಾಡುವಂತ ಉದ್ಯಮಗಳು ಅದರಲ್ಲಿ ಒಂದು ಘಟಕದ ಬಗ್ಗೆ ಅಧ್ಯಯನ ಮಾಡ್ತದೆ. That studied about only one unit of the industries like paper industries, cement industries, sugar industries. Okay, so that is called microeconomics.
ಅಂಡ್ ಅದರ್ ಸೈಡ್ ಮ್ಯಾಕ್ರೋ ಎಕನಾಮಿಕ್ಸ್ ಅಂದ್ರೆ ಸಮಗ್ರ ಅರ್ಥಶಾಸ್ತ್ರ. ಸಮಗ್ರ ಅರ್ಥಶಾಸ್ತ್ರವು ಇಡೀ ಅರ್ಥವ್ಯವಸ್ಥೆಯನ್ನು ಸಮಗ್ರವಾಗಿ ಅಧ್ಯಯನ ಮಾಡುವುದಾಗಿದೆ. The macroeconomics deals with the aggregation of the economy or whole economy. ನೋಡಿ, ಸಮಗ್ರ ಅರ್ಥಶಾಸ್ತ್ರ ಸಮಗ್ರತೆ ಕುರಿತು ಅಧ್ಯಯನ ಮಾಡ್ತದೆ. ಸಮಗ್ರತೆ ಅಂತ ಹೇಳಿದ್ರೆ ಒಂದು ದೇಶದ ರಾಷ್ಟ್ರೀಯ ವರಮಾನವನ್ನು ಅಧ್ಯಯನ ಮಾಡೋದು. ಡೀಲ್ ವಿತ್ ನ್ಯಾಷನಲ್ ಇನ್ಕಮ್ ಆಫ್ ದ ಎಕಾನಮಿ. ಸಮಗ್ರ ಬೇಡಿಕೆ, ಸಮಗ್ರ ಪೂರೈಕೆ, ಸಮಗ್ರ ಉದ್ಯೋಗ ಅಂದ್ರೆ ಅಗ್ರಿಗೇಷನ್ ಡಿಮ್ಯಾಂಡ್ ಅಂಡ್ ಅಗ್ರಿಗೇಷನ್ ಸಪ್ಲೈ, ಅಗ್ರಿಗೇಟ್ ಸಪ್ಲೈ ಅಂಡ್ ಅಗ್ರಿಗೇಟ್ ಡಿಮ್ಯಾಂಡ್, ಇವೆಲ್ಲವನ್ನ ಕುರಿತು ಅಧ್ಯಯನ ಮಾಡ್ತದೆ. ಇನ್ಫ್ಲೇಷನ್, ಡಿಫ್ಲೇಷನ್ ಎಕ್ಸೆಟ್ರಾ. ಅಂಡ್ ದೆನ್ ಸೂಕ್ಷ್ಮ ಅರ್ಥಶಾಸ್ತ್ರದಲ್ಲಿ ಸೂಕ್ಷ್ಮ ಅರ್ಥಶಾಸ್ತ್ರದ ವ್ಯಾಪ್ತಿ ಪರಿಮಿತವಾಗಿದೆ. ದ ಮೈಕ್ರೋ ಎಕನಾಮಿಕ್ಸ್ ಸ್ಕೋಪ್ ಇಸ್ ಲಿಮಿಟೆಡ್ ಅಂದ್ರೆ ಒಂದು ಸಣ್ಣದಾಗಿದೆ. ಬಿಕಾಸ್ ಇಟ್ ಇಸ್ ಓನ್ಲಿ ಸ್ಟಡಿಡ್ 1 ಯೂನಿಟ್ ಆಫ್ ದ ಎಕಾನಮಿ. ಸೊ ಬಿಕಾಸ್ ಇಟ್ ಇಸ್ ಅ ಲಿಮಿಟ್ ಸ್ಕೋಪ್. ಇದು ಅರ್ಥವ್ಯವಸ್ಥೆಯ ಒಂದು ಸಣ್ಣ ವ್ಯಾಪ್ತಿಯನ್ನು ಹೊಂದಿರೋದ್ರಿಂದ ಇದರ ಒಂದು ಪರಿಮಿತಿ ಮಿತವಾಗಿರುತ್ತದೆ. ಸಮಗ್ರ ಅರ್ಥಶಾಸ್ತ್ರದ ಅಧ್ಯಯನದ ವ್ಯಾಪ್ತಿ ಏನಾಗಿದೆ ಅಂದ್ರೆ ವಿಶಾಲವಾಗಿದೆ. ಬ್ರಾಡರ್ scope of the macroeconomics because this studied the whole aggregation economy. ಇದು ದೇಶದ ಅರ್ಥವ್ಯವಸ್ಥೆಯ ಸಮಗ್ರ ಅಂಶಗಳನ್ನ ಅಧ್ಯಯನ ಮಾಡೋದ್ರಿಂದ ಇದರ ವ್ಯಾಪ್ತಿ ತುಂಬಾ ವಿಶಾಲವಾಗಿದೆ. ದೆನ್ ಥರ್ಡ್ ಒನ್, ಸೂಕ್ಷ್ಮ ಅರ್ಥಶಾಸ್ತ್ರವು ಭಾಗಶಃ ಸಮತೋಲನ ವಿಶ್ಲೇಷಣೆಯಾಗಿದೆ. The microeconomics partly equilibrium analysis, partly that is a part of the economy, part of the theory. ಅಂದ್ರೆ ದೇಶದ ಅರ್ಥವ್ಯವಸ್ಥೆಯ ಒಂದು ಭಾಗದ ವಿಶ್ಲೇಷಣೆ ಮಾಡ್ತಾ ಇರೋದ್ರಿಂದ ಭಾಗಶಃ ವಿಶ್ಲೇಷಣೆ ಆಗಿದೆ ಅಂತ ನಾವು ಹೇಳ್ತೇವೆ. ಅಂಡ್ ಸಮಗ್ರ ಅರ್ಥಶಾಸ್ತ್ರವು ಸಾಮಾನ್ಯ ಸಮತೋಲನ ವಿಶ್ಲೇಷಣೆ ಆಗಿದೆ. ಜನರಲ್ ಈಕ್ವಿಲಿಬ್ರಿಯಂ ಅನಲೈಸಿಸ್ ಇಸ್ ಎ ಮ್ಯಾಕ್ರೋ ಎಕನಾಮಿಕ್ಸ್. ಸಾಮಾನ್ಯ ಅಂದ್ರೆ ಸಾರ್ವತ್ರಿಕವಾಗಿ ಒಂದು ಸಮತೋಲನ ವಿಶ್ಲೇಷಣೆ ಮಾಡೋದಕ್ಕೆ ಸಂಬಂಧಪಟ್ಟಿರುವಂತಹ ಆರ್ಥಿಕ ವ್ಯವಸ್ಥೆಯಾಗಿದೆ. ಸೂಕ್ಷ್ಮ ಅರ್ಥಶಾಸ್ತ್ರದಲ್ಲಿ ಹೇಳೋದಾದ್ರೆ ಸೂಕ್ಷ್ಮ ಆರ್ಥಿಕ ವಿಶ್ಲೇಷಣೆಯನ್ನು ತುಣುಕು ವಿಧಾನ ಎಂದು ಕರೆಯುತ್ತೇವೆ. ದ ಮೈಕ್ರೋ ಎಕನಾಮಿಕ್ಸ್ ಡೀಲ್ಸ್ ವಿತ್ ದ ಸ್ಲೈಸಿಂಗ್ ಮೆಥಡ್. ತುಣುಕು ವಿಧಾನ. ಯಾಕೆ ತುಣುಕು ವಿಧಾನ ಅಂತ ಕರೀತಾರೆ? ಸೊ ಇಸ್ ಕಾಲ್ಡ್ ಸ್ಲೈಸಿಂಗ್ ಮೆಥಡ್ ಬಿಕಾಸ್ ಇಸ್ ದ ಸ್ಮಾಲ್ ಯೂನಿಟ್ ಆಫ್ ದ ಎಕಾನಮಿ ಇಸ್ ಸ್ಟಡಿಡ್. ಒಂದು ದೇಶದ ಅರ್ಥವ್ಯವಸ್ಥೆಯಲ್ಲಿ ಅದರಲ್ಲಿ ಸಣ್ಣ ಸಣ್ಣ ಭಾಗಗಳಾಗಿ ಮಾಡಿ ಆ ಭಾಗಗಳ ಕುರಿತಾಗಿ ಅಧ್ಯಯನ ಮಾಡುವಂತದ್ದೇ ಸೂಕ್ಷ್ಮ ಅರ್ಥಶಾಸ್ತ್ರ ಇರೋದ್ರಿಂದ ಇದನ್ನ ತುಣುಕು ವಿಧಾನ ಅಂತ ಕರೀತಾರೆ. ಬಿಡಿ ಬಿಡಿಯಾಗಿ ಅಧ್ಯಯನ ಮಾಡ್ತದೆ. ಬಿಡಿ ಬಿಡಿಯಾಗಿ ಅಧ್ಯಯನ ಮಾಡ್ತದೆ. ನೋಡ್ರಿ, ಒಂದು ಕೈಗಾರಿಕೆಯಲ್ಲಿ ಸಾಕಷ್ಟು ಉತ್ಪಾದನಾಂಗಗಳು ಇರ್ತವೆ. ದ ಸೋ ಮೆನಿ ಫ್ಯಾಕ್ಟರ್ಸ್ ಅಂಡರ್ ದ ಎನಿ ಇಂಡಸ್ಟ್ರೀಸ್. ಕೈಗಾರಿಕೆಯಲ್ಲಿ ಇದು ಬೇರೆ ಬೇರೆಯಾಗಿ ಸಪರೇಟ್ ಆಗಿ ಅಧ್ಯಯನ ಮಾಡ್ತದೆ. ಒಂದು ಕೈಗಾರಿಕೆ ಬಗ್ಗೆ, ಒಬ್ಬ ಉದ್ಯಮಿ ಬಗ್ಗೆ, ಒಬ್ಬ ಅನುಭೋಗಿಯ ಬಗ್ಗೆ, ಒಬ್ಬ ಉತ್ಪಾದಕನ ಬಗ್ಗೆ, ಒಬ್ಬ ಕೂಲಿ ಕಾರ್ಮಿಕನ ಬಗ್ಗೆ ಸಪರೇಟ್ ಆಗಿ ಬಿಡಿ ಬಿಡಿಯಾಗಿ ಅಧ್ಯಯನ ಮಾಡ್ತಾ ಇರೋದು. ಇದನ್ನ ತುಣುಕು ವಿಧಾನ ಅಂತ ಕರೀತೀವಿ. ದೆನ್ ಸಮಗ್ರ ಆರ್ಥಿಕ ವಿಶ್ಲೇಷಣೆಯನ್ನ ರಾಶಿಗಳ ವಿಧಾನ ಎಂದು ಕರೀತೇವೆ. ಮೆಥಡ್ ಆಫ್ ಲಂಪಿಂಗ್. ಇಟ್ ಇಸ್ ಕಾಲ್ಡ್ ಅಗ್ರಿಗೇಷನ್ ಆಫ್ ದ ಎಕಾನಮಿ. ಅಂದ್ರೆ ಇದು ಎಲ್ಲ ಸಮಗ್ರ ಆರ್ಥಿಕ ಅಂಶಗಳನ್ನ ಒಟ್ಟುಗೂಡಿಸಿ ಅಧ್ಯಯನ ಮಾಡೋದ್ರಿಂದ ಇದನ್ನ ರಾಶಿಗಳ ಅಧ್ಯಯನ ಅಂತ ಕರಿತೀವಿ. ಇಡೀ ದೇಶದ ಕೈಗಾರಿಕೆಗಳನ್ನು ಸಮಗ್ರವಾಗಿ ಅಧ್ಯಯನ ಮಾಡುತ್ತದೆ. ಲೈಕ್ ಇನ್ ಶುಗರ್ ಇಂಡಸ್ಟ್ರೀಸ್, ಪೇಪರ್ ಇಂಡಸ್ಟ್ರೀಸ್, ಸಿಮೆಂಟ್ ಇಂಡಸ್ಟ್ರೀಸ್, ಕೆಮಿಕಲ್ ಇಂಡಸ್ಟ್ರೀಸ್, ಎಲೆಕ್ಟ್ರಾನಿಕ್ ಇಂಡಸ್ಟ್ರೀಸ್ ಎಕ್ಸೆಟ್ರಾ. ಎಲ್ಲ ಕೈಗಾರಿಕೆಗಳನ್ನು ಒಟ್ಟಾರೆಗೂಡಿಸಿ ಅಧ್ಯಯನ ಮಾಡುವುದಕ್ಕೆ ಸಂಬಂಧಪಟ್ಟಿರೋದನ್ನ ನಾವು ಸಮಗ್ರ ಆರ್ಥಿಕ ವಿಶ್ಲೇಷಣೆ ಅಂತ ಕರಿತೀವಿ. ಸೊ ಈಗ ಇವತ್ತಿನ ಕ್ಲಾಸ್ ಅಲ್ಲಿ ಇವೆರಡು ಪ್ರಮುಖವಾದಂತಹ ಅಂಶಗಳಿದ್ದು, ಒಂದು ವಾಸ್ತವಿಕ, ಒಂದು ಮಾದರಿ, ಒಂದು ಸೂಕ್ಷ್ಮ ಮತ್ತು ಒಂದು ಸಮಗ್ರ. ಈ ಕಂಪ್ಲೀಟ್ ಆಗಿ ಈ ಫಸ್ಟ್ ಚಾಪ್ಟರ್ ಮುಗಿದೋಯ್ತು ಇಲ್ಲಿಗೆ. ದೆನ್ ಆಫ್ಟರ್ವರ್ಡ್ಸ್ ವಿ ಸ್ಟಾರ್ಟ್ ನ್ಯೂ ಚಾಪ್ಟರ್ 2, ದ ಥಿಯರಿ ಆಫ್ ಕನ್ಸ್ಯೂಮರ್ ಬಿಹೇವಿಯರ್, ಅನುಭೋಗಿಯ ವರ್ತನೆಯ ಸಿದ್ಧಾಂತ. ನ್ಯೂ ಚಾಪ್ಟರ್. ಜಸ್ಟ್ ಓನ್ಲಿ ಟುಡೇ we discussed about introduction and classification of the utility. ಓಕೆ, ಇವತ್ತು ಅನುಭೋಗಿಯ ವರ್ತನೆ ಸಿದ್ಧಾಂತವನ್ನ 2ನೇ ಚಾಪ್ಟರ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ಪೀಠಿಕೆ ಮತ್ತು ಅದಕ್ಕೆ ಕೆಲವೊಂದು ಪರಿಕಲ್ಪನೆಗಳ ಬಗ್ಗೆ ಮಾತ್ರ ಅಧ್ಯಯನ ಮಾಡೋಣ. ಲಭ್ಯವಿರುವ ವಿಭಿನ್ನ ಸರಕುಗಳನ್ನ ಯಾವ ಪ್ರಮಾಣದಲ್ಲಿ ಅನುಭೋಗಿಸಬೇಕೆಂಬುದನ್ನ ಅನುಭೋಗಿಯೇ ನಿರ್ಧರಿಸುತ್ತಾನೆ. ದ ಕನ್ಸ್ಯೂಮರ್ ಇಸ್ ದ ಪ್ರೈಮ್ ಡಿಟರ್ಮಿನೇಷನ್ ಆಫ್ ದ ಅವೈಲಬಿಲಿಟಿ ಆಫ್ ದ ಕಾಮೋಡಿಟೀಸ್. ಅಂದ್ರೆ ಒಬ್ಬ ಅನುಭೋಗಿ
ಲಭ್ಯವಿರುವ ಸರಕುಗಳನ್ನ ಎಷ್ಟು ಪ್ರಮಾಣದಲ್ಲಿ ಹೇಗೆ ಅನುಭೋಗಿಸಬೇಕೆಂಬುದನ್ನು ಅವನೇ ನಿರ್ಧಾರ ಮಾಡ್ತಾನೆ, ಬೇರೆ ನಿರ್ಧಾರ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಇಲ್ಲಿ ಆಯ್ಕೆ ಸಮಸ್ಯೆ ಪ್ರಮುಖವಾಗಿದೆ. ಸೊ ಇನ್ ದಿಸ್ ಕೇಸ್ ದ ಪ್ರಾಬ್ಲಮ್ ಅರೈಸಿಂಗ್ ಚಾಯ್ಸ್ ಆಫ್ ದ ಕಾಮೋಡಿಟೀಸ್. ಆಯ್ಕೆ ಸಮಸ್ಯೆ ಅತ್ಯಂತ ಪ್ರಮುಖವಾದದ್ದಾಗಿದೆ. ಯಾವುದೇ ಅನುಭೋಗಿಯು ತನಗೆ ಗರಿಷ್ಠ ತೃಪ್ತಿ ನೀಡುವ ಸರಕುಗಳ ಸಂಯೋಜನೆಯನ್ನು ಆಯ್ಕೆ ಮಾಡ್ತಾರೆ. whenever any consumer choice which is the maximum satisfaction of the combination of goods is they selected. ಅಂದ್ರೆ ಗರಿಷ್ಠ ತೃಪ್ತಿ ಕೊಡುವಂತ ಯಾವ ಸರಕಿನ ಸಂಯೋಜನೆ ಇದೆ ಅವುಗಳನ್ನ ಆ ವ್ಯಕ್ತಿ ಆಯ್ಕೆ ಮಾಡಿಕೊಳ್ಳುತ್ತಾನೆ. ಈ ರೀತಿ ಆಯ್ಕೆ ಅನುಭೋಗಿಯ ಅಪೇಕ್ಷೆ ಮತ್ತು ಕೊಳ್ಳುವ ಸಾಮರ್ಥ್ಯವನ್ನು ಅವಲಂಬಿಸಿರುತ್ತೆ. ಅಂದ್ರೆ this choosing of the any combination of commodities is a depend on the desirable and ability of the purchasing. ನೋಡಿ, ಅವನಿಗೆ ಅದನ್ನ ಕೊಂಡುಕೊಳ್ಳುವಂತ ಅಪೇಕ್ಷೆ ಇರಬೇಕು ಮತ್ತು ಕೊಳ್ಳುವ ಸಾಮರ್ಥ್ಯವನ್ನ ಒಳಗೊಂಡಿರುವಂತದ ಅಂಶದ ಆಧಾರದ ಮೇಲೆ ಅನುಭೋಗಿಯು ಗರಿಷ್ಠ ತೃಪ್ತಿಯನ್ನ ನೀಡುವ ಸರಕುಗಳನ್ನ ಆಯ್ಕೆ ಮಾಡಿಕೊಳ್ಳುತ್ತಾನೆ. ಹಾಗಾದ್ರೆ ಅನುಭೋಗಿಯ ವರ್ತನೆಯ ವಿಶ್ಲೇಷಣೆಯನ್ನು ಮಾಡುವಂತ ವಿಧಾನಗಳಿವೆ. There are two methods of analyzing the consumer behavior. The first one is cardinal utility analysis. The second one is ordinal utility analysis. ಸಂಖ್ಯಾ ಸೂಚಕ ತುಷ್ಟಿಗುಣ ವಿಶ್ಲೇಷಣೆ, ಎರಡನೇದ್ದು ಸ್ಥಾನದರ್ಶಕ ತುಷ್ಟಿಗುಣ ವಿಶ್ಲೇಷಣೆ. ಇವೆರಡು ಏನ್ ಮಾಡ್ತಂದ್ರೆ ಅನುಭೋಗಿಯ ವರ್ತನೆಯ ವಿಶ್ಲೇಷಣೆ ಮಾಡುವಂತ ವಿಧಾನಗಳಾಗಿವೆ. ವರ್ತನೆ ಅಂದ್ರೆ ನಮ್ಮ ಶೈಲಿ, ನಮ್ಮ ಜೀವನ ಶೈಲಿ, ನಮ್ಮ ಆಯ್ಕೆ, ನಮ್ಮ ಆದಾಯದ ಬದಲಾವಣೆಯಿಂದ ನಮ್ಮ ಅನುಭೋಗದಲ್ಲಾಗುವಂತ ಬದಲಾವಣೆಯನ್ನ ಅಧ್ಯಯನ ಮಾಡುವುದಕ್ಕೆ ಸಂಬಂಧಪಟ್ಟಿರೋದಾಗಿರ್ತದೆ. ಸೊ ಆಮೇಲೆ ನಾವು ಅನುಭೋಗಿಸುವ ಸರಕಿನಲ್ಲಿನ ತುಷ್ಟಿಗುಣದ ಆಯ್ಕೆ, ಇವುಗಳನ್ನ ನಾವು ಹೇಗೆ ಆಯ್ಕೆ ಮಾಡ್ತೀವಿ, ಇದರ ನಡುವೆ ನಮ್ಮ ವರ್ತನೆ ಹೇಗಿರ್ತವೆ ಅನ್ನೋದನ್ನ ಅಧ್ಯಯನ ಮಾಡುವಂತ ವಿಧಾನಗಳು. ಇದರಲ್ಲಿ ಮೊದಲೇದಿದೆಯಲ್ಲ ಕಾರ್ಡಿನಲ್ ಯುಟಿಲಿಟಿ ಅನಲೈಸಿಸ್, ಸಂಖ್ಯಾ ಸೂಚಕ ತುಷ್ಟಿಗುಣ ವಿಶ್ಲೇಷಣೆ. ನಿಮಗೆ ಸಂಖ್ಯಾ ಸೂಚಕ ಅಂದ್ರೆ ಗೊತ್ತಾಗ್ಬಿಡ್ತದೆ. ಅಂಕಗಣಿತ ಸಂಖ್ಯೆಗಳಾದ 1, 2, 3, 4, 5 ಎಕ್ಸೆಟ್ರಾ ಮುಂತಾದ ಅಂಕಿಅಂಶಗಳ ಸಹಾಯದಿಂದ ತುಷ್ಟಿಗುಣವನ್ನು ಅಳೆಯಲು ಬಳಸುವ ವಿಧಾನಕ್ಕೆ ಸಂಖ್ಯಾ ಸೂಚಕ ತುಷ್ಟಿಗುಣ ವಿಶ್ಲೇಷಣೆ ಅಂತ ಕರಿತೀವಿ. The cardinal utility analysis refers to the measurement of the any satisfaction through the numerical values, numerical numbers like 1, 2, 3, 4, 5 etc. ಅದು ಹೇಗೆ ಸಂಖ್ಯೆಗಳ ಮೂಲಕ ಸರಕಿನಲ್ಲಿರುವ ತುಷ್ಟಿಗುಣವನ್ನು ನಾವು ಆಯ್ಕೆ ಮಾಡಲಿಕ್ಕೆ ಸಾಧ್ಯ ಆಗುತ್ತಂದ್ರೆ, ಸೇಬಹಣ್ಣಿನ ಅನುಭೋಗದಿಂದ ಒಬ್ಬ ಅನುಭೋಗಿಗೆ 10 ಘಟಕದಷ್ಟು ತುಷ್ಟಿಗುಣ ಸಿಕ್ಕರೆ, ಕಿತ್ತಳೆ ಹಣ್ಣಿನಿಂದ ಆ ಅನುಭೋಗಿಗೆ 15ರಷ್ಟು ಘಟಕದಷ್ಟು ತುಷ್ಟಿಗುಣ ಸಿಕ್ಕರೆ, ಯಾವ ವಸ್ತುವಿನಲ್ಲಿ ಹೆಚ್ಚು ತುಷ್ಟಿಗುಣ ಇದೆ ಅಂತ ನಾವು ಅರ್ಥ ಮಾಡ್ಕೊಳ್ತೀವಿ ಅಂದ್ರೆ 15 ಯೂನಿಟ್ ನಲ್ಲಿ ಹೆಚ್ಚು ತುಷ್ಟಿಗುಣ ಇದೆ, ಸೇಬಹಣ್ಣಿನಲ್ಲಿ ಕಡಿಮೆ ತುಷ್ಟಿಗುಣ ಇದೆ. ಹಾಗಾದ್ರೆ ಅತಿ ಗರಿಷ್ಠವಾದ ತುಷ್ಟಿಗುಣ ನೀಡುವಂತ ಸರಕು ಯಾವುದು? which is the highest utility of the commodities is the orange compared to the apple. ಯಾಕಂದ್ರೆ ಆರೆಂಜ್ ಅಲ್ಲಿ ಕಿತ್ತಳೆ ಹಣ್ಣಿನಲ್ಲಿ 15 ಯೂನಿಟ್ ನಷ್ಟು ತುಷ್ಟಿಗುಣ ಸಿಕ್ಕರೆ, ಸೇಬು ಹಣ್ಣಿನಲ್ಲಿ ಕೇವಲ 10 ಯೂನಿಟ್ ನಷ್ಟು ತುಷ್ಟಿಗುಣ ಸಿಗುತ್ತೆ. ಹಾಗಾದ್ರೆ ನಮಗೆ ಗರಿಷ್ಠ ತುಷ್ಟಿಗುಣ ನೀಡುವಂತ ಸರಕು ಯಾವುದು? ಕಿತ್ತಳೆ ಹಣ್ಣಾಗಿದೆ. ಈ ರೀತಿಯಾಗಿ ಸಂಖ್ಯೆಗಳ ಮೂಲಕ ನಾವು ಸಾಮಾನ್ಯವಾಗಿ ತುಷ್ಟಿಗುಣವನ್ನು ಅಳಿತೀವಿ. ಇದಕ್ಕೆ ಜನರಲ್ ಆಗಿ ಎಕ್ಸಾಂಪಲ್ ನೀವು ಅನುಭೋಗಿಸಿದಂತ ಒಂದು ಉದಾಹರಣೆ ಕೊಡೋದಾದ್ರೆ, ಸಾಮಾನ್ಯವಾಗಿ ನಾವು ಯಾವ್ದಾದ್ರು ವಸ್ತುಗಳನ್ನ ಖರೀದಿ ಮಾಡಕ್ ಹೋದಾಗ, ಒಂದು ಹಣ್ಣು ತರಲಿಕ್ಕೆ ಹೋದಾಗ ಆಗಿರ್ಬೋದು, ಬಟ್ಟೆ ಅಂಗಡಿಗೆ ಹೋದಾಗ ಆಗಿರ್ಬೋದು, ನಾವು ಬೆಲೆ ಕೇಳ್ತೀವಿ. ಬೆಲೆ ಕೇಳಿದಾಗ ಯಾವುದು ಹೆಚ್ಚಿಗೆ ಬೆಲೆ ಇದೆ ಅದು ಗುಣಮಟ್ಟ ಚೆನ್ನಾಗಿದೆ ಅಂತ ನಾವು ಅರ್ಥ ಮಾಡ್ತೀವಿ. which is the highest price of the commodities, that commodities are best or good quality. we are understanding. ನಾವು ಬೆಲೆ ಹೆಚ್ಚಾದಷ್ಟು ಅದು ಗುಣಮಟ್ಟ ಚೆನ್ನಾಗಿದೆ, ಬೆಲೆ ಕಡಿಮೆ ಆದಷ್ಟು ಅದು ಕಳಪೆ ಮಟ್ಟದಾಗಿದೆ ಅನ್ನುವಂತ ಅರ್ಥವನ್ನು ನಾವು ಮಾಡ್ಕೋತೀವಲ್ಲ. ಅಂದ್ರೆ ಬೆಲೆಯ ಆಧಾರದ ಮೇಲೆ, ಸಂಖ್ಯೆಗಳ ಆಧಾರದ ಮೇಲೆ ಆ ವಸ್ತುವಿನಲ್ಲಿ ಗರಿಷ್ಠ ತೃಪ್ತಿ ಹೊಂದಿದೆ ಅನ್ನುವಂತ ಭಾವನೆಯನ್ನ ನಾವು ಇಟ್ಕೊಂಡಿರ್ತೀವಿ. ಹಾಗಾಗಿ ಸಂಖ್ಯಾ ಸೂಚಕ ತುಷ್ಟಿಗುಣದ ವಿಶ್ಲೇಷಣೆ ಅಂದ್ರೆ ಯಾವುದಾದರೂ ಈ ಸರಕಿನಲ್ಲಿನ ತುಷ್ಟಿಗುಣವನ್ನ ಅಳತೆ ಮಾಡಲಿಕ್ಕೆ ಸಂಖ್ಯೆಗಳನ್ನ ಬಳಸ್ತೀವಿ, ನಂಬರ್ಸ್ ಗಳನ್ನ ಬಳಸ್ತೀವಿ. 1, 2, 3, 10, 20, 30 ಈ ರೀತಿಯಾಗಿ ನಂಬರ್ ಗಳನ್ನ ಬಳಕೆ ಮಾಡಿಕೊಂಡು ತುಷ್ಟಿಗುಣವನ್ನು ಅಳಿತೀವಲ್ಲ, ಅದಕ್ಕೆ ನಾವು ಸಂಖ್ಯಾ ಸೂಚಕ ತುಷ್ಟಿಗುಣ ಅಂತ ಕರಿತೀವಿ.
ದೆನ್ ಅನದರ್ ಒನ್ ತುಷ್ಟಿಗುಣ, ಯುಟಿಲಿಟಿ ಅಂತ ಕರಿತೀವಿ. ತುಷ್ಟಿಗುಣ ಎಂಬ ಪರಿಭಾವನೆ ಅರ್ಥಶಾಸ್ತ್ರದಲ್ಲಿ ತುಂಬಾ ಮಹತ್ವದ ಸ್ಥಾನವನ್ನ ಪಡೆದಿದೆ. ತುಷ್ಟಿಗುಣವು ಅನುಭೋಗಿಯ ವರ್ತನೆಯನ್ನ ಅಧ್ಯಯನ ಮಾಡುವಂತದ್ದಾಗಿದೆ. ವಿವಿಧ ಸರಕುಗಳನ್ನು ಅನುಭೋಗಿಸುವ ಇಚ್ಛಿಸಿದಲ್ಲಿ ಅವುಗಳಲ್ಲಿ ಅಡಕವಾಗಿರುವ ತುಷ್ಟಿಗುಣದ ಕಾರಣದಿಂದಾಗಿ ಅದರ ಮಹತ್ವ ಸ್ಥಾನ ಪಡೆದಿದೆ. ಹಾಗಾದ್ರೆ ತುಷ್ಟಿಗುಣ ಅಂದ್ರೆ ಏನು? ಬಹುಶಃ ಒಬ್ಬ ಅನುಭೋಗಿ ಯಾವುದಾದರೂ ವಸ್ತುವನ್ನ ಖರೀದಿಸುವಾಗ ಆ ವಸ್ತುವಿನಲ್ಲಿರುವ ತುಷ್ಟಿಗುಣವನ್ನ ಅವನು ಅವಲೋಕನೆ ಮಾಡಿರ್ತಾನೆ, ಅವನು ಅರಿತುಕೊಂಡಿರ್ತಾನೆ. The consumer purchasing of any commodities behind the which is the maximum satisfaction of the commodities they have aware. ಅಂದ್ರೆ ಆ ವಸ್ತುವಿನ ಒಳಗಡೆ ಎಷ್ಟು ತುಷ್ಟಿಗುಣ ಇದೆ ಅನ್ನುವಂಥದ್ದನ್ನು ಅವನು ಅರ್ಥಕೊಂಡಿರ್ತಾನೆ ಮತ್ತು ಆ ವಸ್ತುವಿಗೆ ಇಷ್ಟೇ ಪ್ರಮಾಣದ ಬೆಲೆ ಕೊಡಬೇಕಂದ್ರೆ ಅದು ಇಷ್ಟು ತುಷ್ಟಿಗುಣ ಹೊಂದಿದೆ ಅನ್ನುವಂಥ ಆಧಾರದ ಮೇಲೆ ಅವನು ಬೆಲೆಯನ್ನು ಪಾವತಿ ಮಾಡ್ತಾನೆ. ಹಾಗಾದ್ರೆ ತುಷ್ಟಿಗುಣ ಅಂದ್ರೆ ಏನು? ಮಾನವನ ಬಯಕೆಗಳನ್ನ ತೃಪ್ತಿಪಡಿಸಲು ಸರಕಿನಲ್ಲಿರುವಂತ ಗುಣವನ್ನ ತುಷ್ಟಿಗುಣ ಅಂತ ಕರಿತೇವೆ. ನಮ್ಮ ಸಾಕಷ್ಟು ವಿಭಿನ್ನ ಬಯಕೆಗಳಿರ್ತಾವಲ್ಲ, ಆ ಬಯಕೆಗಳನ್ನ ಈಡೇರಿಸುವಂತ ಗುಣ ಯಾವ ಸರಕಿನಲ್ಲಿದೆ ಅದಕ್ಕೆ ನಾವು ತುಷ್ಟಿಗುಣ ಅಂತ ಕರಿತೀವಿ. ಓಕೆ, ದೆನ್ ತುಷ್ಟಿಗುಣವು ಇದು ಸಾಕಷ್ಟು ವಿಭಿನ್ನವಾದ ಅಂಶಗಳನ್ನು ಒಳಗೊಂಡಿದೆ. ತುಷ್ಟಿಗುಣ ವ್ಯಕ್ತಿಗತವಾಗಿದೆ. ಸೊ ದಿಸ್ ಈಸ್ ಅ ಸಬ್ಜೆಕ್ಟಿವ್ ಕಾನ್ಸೆಪ್ಟ್. ವ್ಯಕ್ತಿಗತವಾಗಿದೆ. ನಾನು ಒಂದು ರೊಟ್ಟಿ ತಿಂದಾಗ ನನಗೆ ಗರಿಷ್ಠ ತೃಪ್ತಿ ಸಿಗಬಹುದು, ಇನ್ನೊಬ್ಬ ವ್ಯಕ್ತಿ 2 ರೊಟ್ಟಿ ತಿಂದಾಗ ಅವನಿಗೆ ಆವಾಗ ಗರಿಷ್ಠ ತೃಪ್ತಿ ಸಿಗಬಹುದು. ಹೀಗೆ ಒಬ್ಬ ವ್ಯಕ್ತಿಯಿಂದ ಇನ್ನೊಬ್ಬ ವ್ಯಕ್ತಿಗೆ ತುಷ್ಟಿಗುಣದಲ್ಲಿ ವ್ಯತ್ಯಾಸವಾಗ್ತಿದೆ. ಅದಕ್ಕೆ ಇದನ್ನು ವ್ಯಕ್ತಿಗತ ಅಂತ ಕರಿತೀವಿ. ಅಂದ್ರೆ ಒಬ್ಬರ ಅಭಿರುಚಿ ಮತ್ತೊಬ್ಬರ ಅಭಿರುಚಿ ವಿಭಿನ್ನವಾಗಿರ್ತವೆ. ಡಿಫರೆಂಟ್ ಟೇಸ್ಟ್ಸ್ ಹ್ಯಾವ್ ಡಿಫರೆಂಟ್ ಕನ್ಸ್ಯೂಮರ್ಸ್. ದ ಲೆವೆಲ್ ಆಫ್ ಸ್ಯಾಟಿಸ್ಫ್ಯಾಕ್ಷನ್ ಇಸ್ ಡಿಫರ್ ಫ್ರಮ್ ಒನ್ ಅಂಡ್ ಅನದರ್. ಒಬ್ಬ ವ್ಯಕ್ತಿಗೆ ಮತ್ತೊಬ್ಬ ವ್ಯಕ್ತಿಗೆ ಈ ದೃಷ್ಟಿಗುಣದಲ್ಲಿ ಸಾಕಷ್ಟು ವ್ಯತ್ಯಾಸ ಇರೋದ್ರಿಂದ ಪಡೆದುಕೊಳ್ಳುವಾಗ ಅದು ವ್ಯಕ್ತಿಗತವಾದಂತ ಪರಿಭಾವನೆಯಾಗಿದೆ. ಒಬ್ಬನಿಗೆ ಆಪಲ್ ಕಂಡ್ರೆ ತುಂಬಾ ಇಷ್ಟ ಆಗಿರ್ತದೆ, ಇನ್ನೊಬ್ಬನಿಗೆ ಆಪಲ್ ನಲ್ಲಿ ಯಾವುದೇ ದೃಷ್ಟಿಗುಣ ಸಿಗಲ್ಲ ಅನ್ನೋ ಭಾವನೆಯಿಂದ ಅದನ್ನ ಕಂಡ್ರೆ ಇಷ್ಟಪಡಲ್ಲ. ಹಾಗಿದ್ಮೇಲೆ ಇದು ವ್ಯಕ್ತಿಗತವಾದಂತ ಪರಿಭಾವನೆಯಾಗಿದೆ. ದೆನ್ ತುಷ್ಟಿಗುಣವು ಸ್ಥಳದಿಂದ ಸ್ಥಳಕ್ಕೆ ಭಿನ್ನವಾಗಿರುತ್ತದೆ. ದ ಯುಟಿಲಿಟಿ ಇಸ್ ಡಿಫರ್ ಫ್ರಮ್ ಪ್ಲೇಸ್ ಟು ಪ್ಲೇಸ್. ಸ್ಥಳದಿಂದ ಸ್ಥಳಕ್ಕೆ ಭಿನ್ನವಾಗಿರುತ್ತೆ. ಉದಾಹರಣೆಗೆ ಊಟಿಯಲ್ಲಿ ವಾಸಿಸುವ ಜನರಿಗೆ ಉಣ್ಣೆ ಬಟ್ಟೆ ಬಹಳಷ್ಟು ಇಷ್ಟವಾಗ್ತದೆ. ಯಾಕೆ? ಅಲ್ಲಿ ಊಟಿಯಲ್ಲಿ ಸಾಕಷ್ಟು ವೆದರ್ ಕೋಲ್ಡ್ ಇರೋದ್ರಿಂದ, ಅಲ್ಲಿ ಚಳಿಯಿಂದ ನಮ್ಮನ್ನ ರಕ್ಷಣೆ ಮಾಡ್ಕೊಳ್ಬೇಕಾಗಿರೋದ್ರಿಂದ ಆ ತರ ಸ್ವೆಟರ್ಸ್ ಅನ್ನ ಆ ಭಾಗದ ಜನ ಯೂಸ್ ಮಾಡ್ತಾರೆ. ಬಟ್ ಬಹಳ ಹಾಟ್ ವೆದರ್ ಇದ್ದಲ್ಲಿ, ಸಮ್ಮರ್ ಟೈಮ್ ನಲ್ಲಿ ಆಗಲಿ, ಕಾಟನ್ ಕ್ಲಾತ್, ಟ್ರಾನ್ಸ್ಪರೆಂಟ್ ಕ್ಲಾತ್ ಗಳನ್ನು ಯೂಸ್ ಮಾಡ್ತಾರೆ. ಯಾಕಂದ್ರೆ ತುಂಬಾ ಶೆಕೆ, ಬಹಳಷ್ಟು ಶಾಖ ಇರೋದ್ರಿಂದ ಈ ಬೇರೆ ಉಷ್ಣಾಂಶ ಜಾಸ್ತಿ ಇರೋ ಭಾಗದಲ್ಲಿ ತೆಳುವಾದ ಬಟ್ಟೆಯನ್ನು ಹಾಕೋತಾರೆ. ಅಂದ್ರೆ ತುಷ್ಟಿಗುಣವು ಸ್ಥಳದಿಂದ ಸ್ಥಳಕ್ಕೆ ವಿಭಿನ್ನವಾಗಿದೆ. ಅಂದ್ರೆ ಒಂದು ಕಡೆಗೆ ಥಂಡಿ ಇದ್ದಾಗ ಇನ್ನೊಂದು ಕಡೆಗೆ ಸಾಕಷ್ಟು ಶಾಖ ಇರ್ತದೆ, ಒಂದು ಕಡೆ ಚಳಿ ಇದ್ದಾಗ ಇನ್ನೊಂದು ಕಡೆಗೆ ಶಾಖ ಇರ್ತದೆ. ಕೋಲ್ಡ್ ಅಂಡ್ ಹಾಟ್ ವೆದರ್ಸ್ ದ ಡಿಫರ್ ಪ್ಲೇಸ್ ಟು ಪ್ಲೇಸ್. ದೆನ್ ತುಷ್ಟಿಗುಣವು ಕಾಲದಿಂದ ಕಾಲಕ್ಕೆ ಭಿನ್ನವಾಗಿರುತ್ತದೆ. ಅಂದ್ರೆ ಯುಟಿಲಿಟಿ ಚೇಂಜ್ ಟೈಮ್ ಟು ಟೈಮ್. There are 3 seasons: winter, summer and rain seasons. ನಮಗೆ 3 ಪ್ರಮುಖವಾದ ಋತುಮಾನಗಳನ್ನು ನೋಡ್ತೇವೆ. ಸಾಮಾನ್ಯವಾಗಿ ಚಳಿಗಾಲ ಮತ್ತು ಬೇಸಿಗೆ ಕಾಲ ಮತ್ತು ಮಳೆಗಾಲ. ಈ 3 ಕಾಲಗಳಲ್ಲಿ ನಾವು ಬಳಸುವಂತ ಸರಕುಗಳು ಕೂಡ ವಿಭಿನ್ನವಾಗಿರ್ತವೆ. ಸಾಮಾನ್ಯವಾಗಿ ಚಳಿಗಾಲದಲ್ಲಿ ಸ್ವೆಟರ್ ಯೂಸ್ ಮಾಡುವಾಗ ಆ ಸ್ವೆಟರ್ನ ತುಷ್ಟಿಗುಣ ಅವಾಗ ಜಾಸ್ತಿ ಇರ್ತದೆ. ಮತ್ತು ಮಳೆಗಾಲದಲ್ಲಿ ನಾವು ಅಂಬ್ರೆಲಾ ಯೂಸ್ ಮಾಡ್ತೇವೆ. ಸೊ ಅಂಬ್ರೆಲಾ ಯೂಸ್ ಮಾಡಿದಾಗ ಅವಾಗ ಅದರ ತುಷ್ಟಿಗುಣ ಜಾಸ್ತಿ ಇರ್ತದೆ. ಮತ್ತು ದೆನ್ ಹಾಟ್, ಫಾರ್ ಎಕ್ಸಾಂಪಲ್ ಇದು ಬೇಸಿಗೆ ಕಾಲದಲ್ಲಿ ಕೂಲ್ ಡ್ರಿಂಕ್ಸ್ ಅನ್ನ ಜಾಸ್ತಿ ಯೂಸ್ ಮಾಡ್ತೇವೆ. ಅಂದ್ರೆ ಅವಾಗ ನಮಗೆ ತಂಪು ಪಾನೀಯ ಸಾಕಷ್ಟು ತುಷ್ಟಿಗುಣವನ್ನು ನೀಡುವಂತ ವಸ್ತುಗಳಾಗಿರೋದ್ರಿಂದ, ಅಂದ್ರೆ ಇದರ ಅರ್ಥ ಕಾಲದಿಂದ ಕಾಲಕ್ಕೆ ತುಷ್ಟಿಗುಣವು ಬದಲಾವಣೆಯನ್ನ ಹೊಂದುತ್ತದೆ. ಆ ಕಾರಣದಿಂದ ತುಷ್ಟಿಗುಣದ ಅರ್ಥ ಮತ್ತು ಅದರ ವಿವಿಧ ಅಂಶಗಳನ್ನ ಒಳಗೊಂಡಿರುವುದರ ಬಗ್ಗೆ ಇವತ್ತು ಸಂಪೂರ್ಣವಾಗಿ ಅಧ್ಯಯನ ಮಾಡಿದ್ದೇವೆ. ದೆನ್ ನೆಕ್ಸ್ಟ್ ಮ್ಯೂಸಸ್ ಆಫ್ ಯುಟಿಲಿಟಿ ಅಂದ್ರೆ ತುಷ್ಟಿಗುಣದ ಮಾಪನ. ತುಷ್ಟಿಗುಣವನ್ನ ಕೆಳಗಿನ 2 ವಿಧಾನಗಳ ಮೂಲಕ ಮಾಪನ ಮಾಡಬಹುದು. ದ ಯುಟಿಲಿಟಿ ಆಫ್ measurement is there are 2 methods. We are measuring the first method of utility is a total utility, ಒಟ್ಟು ತುಷ್ಟಿಗುಣ. then second one marginal utility, ಸೀಮಾಂತ ತುಷ್ಟಿಗುಣ ಅಂತ ಕರಿತೀವಿ. ಒಂದು ನಿರ್ದಿಷ್ಟ ಅವಧಿಯಲ್ಲಿ ಒಂದು ಸರಕಿನ ವಿವಿಧ ಘಟಕಗಳನ್ನ ಅನುಭವಿಸಿದಾಗ ಎಲ್ಲ ಘಟಕಗಳಿಂದ ಲಭ್ಯವಾಗುವ ತುಷ್ಟಿಗುಣವನ್ನ
ಒಟ್ಟು ತುಷ್ಟಿಗುಣ ಎಂದು ಕರೆಯುತ್ತೇವೆ. ಅಂದ್ರೆ ಒಂದು ನಿರ್ದಿಷ್ಟ ಅವಧಿಯಲ್ಲಿ ವಿವಿಧ ಘಟಕಗಳನ್ನ ನಿರಂತರವಾಗಿ ಅನುಭವಿಸ್ತಾ ಹೋದಂಗೆಲ್ಲ ಆ ಎಲ್ಲ ಘಟಕಗಳಿಂದ ಒಬ್ಬ ಅನುಭೋಗಿಗೆ ಸಿಗುವಂತ ತುಷ್ಟಿಗುಣ ಇದೆಯಲ್ಲ, ಅದನ್ನ ನಾವು ಒಟ್ಟು ತುಷ್ಟಿಗುಣ ಅಂತ ಕರಿತೀವಿ. ಉದಾಹರಣೆಗೆ, ಈಗ ನಾವು ಯಾವುದಾದ್ರೂ ಒಂದು ಹಣ್ಣನ್ನ ಸೇವಿಸುವಾಗ 5 ಹಣ್ಣುಗಳನ್ನ ಸೇವಿಸ್ತೀವಿ ಅಂತ ಅನ್ಕೊಂಡ್ರೆ, ಆ 5 ಹಣ್ಣುಗಳು 5 ಘಟಕಗಳು, ಯೂನಿಟ್ 1 2 3 4 5 ದ ಸರಕಿನ ವಿವಿಧ ಘಟಕಗಳು. ಸರಕಿನ ವಿವಿಧ ಘಟಕಗಳು ಅಂದ್ರೆ 5 ಸೇಬು ಹಣ್ಣು. ಅವುಗಳನ್ನ ನಿರಂತರವಾಗಿ ಒಂದರ ನಂತರ ಒಂದು ಅನುಭವಿಸ್ತಾ ಹೋಗ್ಬೇಕು. ವಿ ಆರ್ ಕನ್ಸ್ಯೂಮಿಂಗ್ ಕಂಟಿನ್ಯೂಸ್ಲಿ ಒನ್ ಅಂಡ್ ಅನದರ್ ಆರ್ 1 to 5 ಯೂನಿಟ್ಸ್ ಆಫ್ ದ ಆಪಲ್. ನಿರಂತರವಾಗಿ ಅನುಭವಿಸ್ತಾ ಹೋಗ್ಬೇಕು. ಒಂದರ ನಂತರ ಇನ್ನೊಂದನ್ನು ಅನುಭವಿಸುವಾಗ ಮಧ್ಯದಲ್ಲಿ ಯಾವುದೇ ಅಂತರ ಇರಬಾರ್ದು, ಸಮಯದ ಅಂತರ ಇರಬಾರ್ದು. ಹಾಗೆ ಸಮಯದ ಅಂತರ ನಾವು ಇದ್ರೆ ಅದನ್ನ ಒಟ್ಟು ತುಷ್ಟಿಗುಣ ಅನ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಒಂದು ನಿರ್ದಿಷ್ಟ ಅವಧಿಯಲ್ಲಿ ಸರಕಿನ ವಿವಿಧ ಘಟಕಗಳನ್ನ ನಿರಂತರವಾಗಿ ಅನುಭವಿಸಿದಾಗ ಪಡೆಯುವ ಒಟ್ಟು ತುಷ್ಟಿಗುಣಕ್ಕೆ ನಾವು ಒಟ್ಟು ತುಷ್ಟಿಗುಣ ಅಂತ ಕರಿತೀವಿ. ಓಕೆ, ಉದಾಹರಣೆಗೆ ನಾನು ಆಗ್ಲೇ ಹೇಳಿದಾಗೆ 5 ಸೇಬು ಹಣ್ಣುಗಳನ್ನ ನಿರಂತರವಾಗಿ ಒಂದರ ನಂತರ ಮತ್ತೊಂದು, ಒಂದರ ನಂತರ ಮತ್ತೊಂದು, ಹೀಗೆ ನಿರಂತರವಾಗಿ ಸೇವಿಸ್ತಾ ಹೋಗ್ಬೇಕು. ಇದಕ್ಕೆ ಸೂತ್ರ ಇದೆ, TUN. TU ಅಂದ್ರೆ ಟೋಟಲ್ ಯುಟಿಲಿಟಿ ಆಫ್ n ಯೂನಿಟ್ is equal to MU1 marginal utility 1 unit of the apple, the plus MU2 marginal utility of the 2 unit of the apple, the plus MU3 marginal utility 3 unit of the apple, the plus MU4 marginal utility 4 unit of the apple, etc. MUN n unit of the apples. ಅಂದ್ರೆ ಈ ತರ ಈ ಸೂತ್ರವನ್ನ ಬಳಸಿಕೊಂಡಾಗ MU ಅಂತ ಯಾಕೆ ಕರಿತೀವಿ ಅಂದ್ರೆ ಮಾರ್ಜಿನಲ್ ಯುಟಿಲಿಟಿ, ಸೀಮಾಂತ ತುಷ್ಟಿಗುಣ. ಒಂದು ಹಣ್ಣು ಸೇವಿಸಿದಾಗ ಮೊದಲೇ ತುಷ್ಟಿಗುಣ ಸಿಗುತ್ತೆ. ಎರಡನೇ ಹಣ್ಣನ್ನು ನಾವು ಸೇವಿಸುವಾಗ ಎರಡನೇ ಹಣ್ಣು ಒಂದನೇ ಹಣ್ಣಿಗೆ ಸೀಮಾಂತ ತುಷ್ಟಿಗುಣ ಆಗಿರೋದ್ರಿಂದ ಅದಕ್ಕೆ ನಾವು MU ಅಂತ ಕರಿತೀವಿ. ಅಂದ್ರೆ ಹಂಚಿದ ತುಷ್ಟಿಗುಣ ಅಂತ ಕರೀತಾರೆ ಕನ್ನಡದಲ್ಲಿ. ಅದನ್ನ ನಾವು ಸೀಮಾಂತ ತುಷ್ಟಿಗುಣ ಅಂತ ಕರಿತೀವಿ. ಹಾಗಾಗಿ ಪ್ರತಿ ಒಂದು ಹೆಚ್ಚುವರಿ ಘಟಕಕ್ಕೆ ನಾವು ಸೀಮಾಂತ ತುಷ್ಟಿಗುಣ ಅಂತ ಕರಿತೀವಿ. ಪ್ರತಿ ಒಂದು ಹೆಚ್ಚು ಎಲ್ಲ ಸೀಮಾಂತ ತುಷ್ಟಿಗುಣವನ್ನ ಒಟ್ಟಾಗಿ ಅನುಭವಿಸಿದಾಗ ಒಟ್ಟು ತುಷ್ಟಿಗುಣ ಆಗಿರ್ತದೆ. ಅಂಡ್ ದೆನ್ ಸೀಮಾಂತ ತುಷ್ಟಿಗುಣ ಅಂದ್ರೆ ಏನು? ಸೊ ವಾಟ್ ಇಸ್ ದ ಮಾರ್ಜಿನಲ್ ಯುಟಿಲಿಟಿ? ಅನುಭೋಗಿಯು ಒಂದು ಹೆಚ್ಚುವರಿ ಘಟಕವನ್ನ ಅನುಭೋಗಿಸಿದಾಗ ಆ ಹೆಚ್ಚುವರಿ ಘಟಕದಿಂದ ದೊರೆಯುವ ತುಷ್ಟಿಗುಣಕ್ಕೆ ಸೀಮಾಂತ ತುಷ್ಟಿಗುಣ ಅಂತ ಕರಿತೀವಿ. ಉದಾಹರಣೆಗೆ, ಈಗ ಮೊದಲೇ ಸೇಬಣ್ಣು, ಅದರಿಂದ 20ರಷ್ಟು ನಮಗೆ ತುಷ್ಟಿಗುಣ ಸಿಗುತ್ತೆ. ಎರಡನೇ ಸೇಬಣ್ಣು ತಿಂದಾಗ ಆ ಎರಡನೇ ಸೇಬಣ್ಣಿನಲ್ಲಿ ಇರುವಂತಹ ತುಷ್ಟಿಗುಣದ ಪ್ರಮಾಣ 15 ಆಗುತ್ತೆ. ಅಂದ್ರೆ 20 + 15 ಎಷ್ಟಾಯ್ತು? 35ರಷ್ಟು ಯೂನಿಟ್ ನಷ್ಟು ತುಷ್ಟಿಗುಣ ನಮಗೆ ಸಿಕ್ಕಂಗೆ ಆಯ್ತು. ಒಂದನೇ ಹಣ್ಣಿನಲ್ಲಿ 20, ಎರಡನೇ ಹಣ್ಣಿನಲ್ಲಿ 15. ಯಾಕೆ? ಪ್ರಾರಂಭದಲ್ಲಿ ಯಾವುದೇ ಸರಕನ್ನ ಅನುಭೋಗಿಸುವಾಗ ಅದರ ಮೇಲಿನ ನಮ್ಮ ಬಯಕೆಯ ತೀವ್ರತೆ ಹೆಚ್ಚಾಗಿರ್ತದೆ. ಬಯಕೆಯ ತೀವ್ರತೆ ನಾವು ತಿಂದ್ಬಿಡ್ಬೇಕು ಅಂತ. ಅದು ಯಾವಾಗ ಒಂದು ಹಣ್ಣನ್ನು ತಿಂದಿವಿ ನಮ್ಮ ಬಯಕೆಯ ತೀವ್ರತೆ ಕಡಿಮೆ ಆಗುತ್ತೆ. ಕಡಿಮೆ ಆದಾಗ ಎರಡನೇ ಹಣ್ಣಿನಿಂದ ಸಿಗುವಂತ ತುಷ್ಟಿಗುಣದ ಪ್ರಮಾಣ ಕಡಿಮೆ ಆಗುತ್ತೆ. ಹಾಗಾಗಿ ಮೊದಲನೇದರಲ್ಲಿ 20, ಎರಡನೇದರಲ್ಲಿ 15. ಈ 15 ಯೂನಿಟ್ ನಷ್ಟು ಏನು ತುಷ್ಟಿಗುಣ ಇದೆಯಲ್ಲ ಅದನ್ನ ಸೀಮಾಂತ ತುಷ್ಟಿಗುಣ. ಅದು ಹೆಚ್ಚುವರಿ ಘಟಕ. ಒಂದಕ್ಕೆ ಎರಡನೇದೇನಾಯ್ತು? ಹೆಚ್ಚುವರಿ ಘಟಕ. ಹಾಗಾಗಿ ಹೆಚ್ಚುವರಿ ಘಟಕದಿಂದ ಸಿಗುವ ತುಷ್ಟಿಗುಣಕ್ಕೆ ಸೀಮಾಂತ ತುಷ್ಟಿಗುಣ ಅಂತ ನಾವು ಕರಿತೀವಿ. ಸೀಮಾಂತ ತುಷ್ಟಿಗುಣವನ್ನ ಕಂಡುಹಿಡಿಯುವಂತ ಸೂತ್ರ ಇದೆ, MUN. The marginal utility of n unit of the commodities is equal to total utility of the n unit of the commodities minus total utility n unit of the commodities minus 1. ಅಂದ್ರೆ MUN is equal to TUN minus TUN minus 1. ಈ ಸೂತ್ರವನ್ನು ಬಳಸಿಕೊಂಡು ಒಂದು ಸರಕಿನಲ್ಲಿರುವ ಹೆಚ್ಚುವರಿ ಘಟಕದ ಸೀಮಾಂತ ತುಷ್ಟಿಗುಣವನ್ನ ನಾವು ಕಂಡುಹಿಡಿಯಬಹುದು. ಸೊ ಹೀಗೆ ನಾವು ತುಷ್ಟಿಗುಣದ ಮಾಪನ ಇವೆರಡು ಪ್ರಮುಖವಾಗಿ ಇವತ್ತು ಅಧ್ಯಯನ ಮಾಡಿದ್ವಿ. ನಿಮ್ಮ ಎಕ್ಸಾಮಿಗೆ ತುಂಬಾ ಮಹತ್ವಪೂರ್ಣವಾದಂತ ಈ ಪರಿಕಲ್ಪನೆಗಳು ಮತ್ತು ಯಾವಾಗಲೂ ಪ್ರತಿ ವರ್ಷಕ್ಕೆ ಸಂಬಂಧಪಟ್ಟಂಗೆ 4 ಮಾರ್ಕ್ಸ್ ಬರ್ತವೆ. ಇದನ್ನು ಸರಿಯಾಗಿ ಮನೆಯಲ್ಲಿ ಕೂತ್ಕೊಂಡು ಓದ್ರಿ. ಆಫ್ಟರ್ವರ್ಡ್ಸ್ ವಿಲ್ ಬಿ ಪ್ರೊವೈಡಿಂಗ್ ನೋಟ್ಸ್. ಓಕೆ, ಥ್ಯಾಂಕ್ ಯು ಸ್ಟೂಡೆಂಟ್ಸ್.